ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 11ನೇ ತರಗತಿಯ ಗಣಿತ ಪಾಠ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಂತಕ್ಕಂತಹ ಅಧ್ಯಾಯದ ಮೊದಲ ಭಾಗದ ವಿಡಿಯೋ ನೋಡ್ತಾ ಇದ್ದೀವಿ. ಈ ಭಾಗದಲ್ಲಿ ನಾವು ಈ ಕಾಂಪ್ಲೆಕ್ಸ್ ನಂಬರ್ಸ್ ಅಂತಕ್ಕಂತಹ ಅಧ್ಯಾಯ ನಿಮಗೆ ಏಕೆ ಬಂತು, ಈ ಅಧ್ಯಾಯದಿಂದ ಉಪಯೋಗಗಳೇನು, ಈ ಅಧ್ಯಾಯ ಯಾವ ಥರ ನಾವು ಮಾಡಬೇಕು, ಅಧ್ಯಾಯದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡ್ಕೊತ ಹೋಗಿಂತ ಮುಂಚೆ ಇಲ್ಲೊಂದು ಲೈನ್ ಇದೆ. ಗಾಸ್ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದರೆ, ಮ್ಯಾಥಮೆಟಿಕ್ಸ್ ಈಸ್ ದ ಕ್ವೀನ್ ಆಫ್ ಸೈನ್ಸಸ್ ಅಂತ ಹೇಳ್ತಾರೆ. ಸೈನ್ಸ್ ಅಷ್ಟೇ ಅಲ್ಲ, ಸೈನ್ಸಸ್ ಅಂತಂದ್ರೆ ಎಲ್ಲ ಸೈನ್ಸಸ್ ಬಂದ್ಬಿಟ್ಟು ಅದು ವಿಜ್ಞಾನ ಅಂತ ಬಂತು, ಅದೇನಪ್ಪ ಅಂತಂದ್ರೆ ಭೌಗೋಳಿಕ ವಿಜ್ಞಾನ ಅಂತ ಬರ್ತದ, ಅದೇನು ಬೇರೆ 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 ಜಿಯೋಲಾಜಿಕಲ್ ಎಲ್ಲನೂ ಬಂತು, ಎಲ್ಲ ವಿಜ್ಞಾನ, ಪೊಲಿಟಿಕಲ್ ಸೈನ್ಸ್, ಎಲ್ಲ ಸೈನ್ಸ್ಗಳು. ಆ ಎಲ್ಲ ಸೈನ್ಸ್ಗಳದ್ದು ಯಾರಪ್ಪ ಕ್ವೀನ್? ಮ್ಯಾಥಮೆಟಿಕ್ಸ್. ಕ್ವೀನ್ ಯಾಕೆ, ಕಿಂಗ್ ಯಾಕಲ್ಲ ಅಂತ ಪ್ರಶ್ನೆ ಕೇಳ್ಬೋದು. ಕ್ವೀನ್ ಯಾಕಂತಂದ್ರೆ ಕ್ವೀನ್ ಈಸ್ ಹ್ಯಾವಿಂಗ್ ಅ ಕೈಂಡ್ ಹಾರ್ಟ್ ಕಂಪೇರ್ ಟು ದಿ ಕಿಂಗ್ಸ್ ಹಾರ್ಟ್. ಕಿಂಗ್ ಹಾರ್ಟ್ ಏನಿರ್ತಪ್ಪ ಬಹಳ ಕಠೋರವಾಗಿರ್ತದೆ, ಕ್ವೀನ್ ಹಾರ್ಟ್ ಬಹಳ ಮೃದುವಾಗಿರ್ತದೆ. ಹಾಗಾಗಿ ಮ್ಯಾಥಮೆಟಿಕ್ಸ್ ಅನ್ನೋದು ಏನಂತ ತೊಗೊಂತಾರೆ ಅವರು? ಕ್ವೀನ್ ಆಫ್ ಆಲ್ ಸೈನ್ಸಸ್. ಆ್ಯಂಡ್ ಮ್ಯಾಥಮೆಟಿಕ್ಸ್ ಒಳಗಡೆನೆ ಪಾರ್ಟ್ಸ್ ಬರ್ತಾವೆ. ಅರ್ಥಮೆಟಿಕ್ ಅಂತ ಬರ್ತದ, ಜಿಯೋಮೆಟ್ರಿ ಅಂತ ಬರ್ತದ, ಆಲ್ಜಿಬ್ರಾ ಅಂತ ಬರ್ತದ. ಹೌದಾ? ಇವು ಮೂರಿದಾವಲ್ಲ, ಇವೆಲ್ಲ ಏನಪ್ಪ ಅಂತಂದ್ರೆ ಮ್ಯಾಥಮೆಟಿಕ್ಸ್ದು ಪಾರ್ಟ್ಸ್ಗಳು. ಈ ಮ್ಯಾಥಮೆಟಿಕ್ಸ್ ಪಾರ್ಟ್ಸ್ಗಳಲ್ಲಿ ಅರ್ಥಮೆಟಿಕ್ ಏನದಲ್ರಿ ಕ್ವೀನ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾರೆ ಅವರು. ಮ್ಯಾಥಮೆಟಿಕ್ಸ್ ಈಸ್ ದಿ ಕ್ವೀನ್ ಆಫ್ ಸೈನ್ಸಸ್, ಅರ್ಥಮೆಟಿಕ್ ಈಸ್ ದಿ ಕ್ವೀನ್ ಆಫ್ ಮ್ಯಾಥಮೆಟಿಕ್ಸ್. ಅರ್ಥ ಆಗ್ತದ? ಇದನ್ನು ಹೇಳಿದ್ರೆ ಯಾರು? ಗಾಸ್ ಅಂತ ಹೇಳಿ. ಇವರು PUC ಸೆಕೆಂಡ್ ಇಯರ್ ಬುಕ್ನಾಗ ಬರ್ತಾರೆ, ನೋಡ್ತೀರಂತ ನೀವು ಅವಾಗ. ಓಕೆ, ಇಂಟ್ರಡಕ್ಷನ್ ನೋಡ್ರಿ. ಅರ್ಲಿಯರ್ ಇನ್ ದ ಚಾಪ್ಟರ್ಸ್ ವಿ ಹ್ಯಾವ್ ಸ್ಟಡಿಡ್ ಇನ್ 10th ಸ್ಟ್ಯಾಂಡರ್ಡ್ ಅಬೌಟ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಎಸ್ ಆರ್ ನೋ? ನಾವೇನು ನೋಡಿದ್ವಿ ಅಂತಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಂತಕ್ಕಂಥ ಒಂದು ಪಾಠವನ್ನು ನೋಡಿದ್ವಿ. ಅದಕ್ಕೆ ಕನ್ನಡದಲ್ಲಿ ನಾವೇಂತಂದರೆ ವರ್ಗ ಸಮೀಕರಣಗಳು ಅಂತ ಕರಿತೀವಿ. ಕ್ವಾಡ್ರಾಟಿಕ್ ಇಕ್ವೇಷನ್ಸನ್ನು ನಾವು ಯಾವ ಥರ ಬರಿತಿದ್ವಿ? ಯಾವುದೇ ಒಂದು ಕ್ವಾಡ್ರಾಟಿಕ್ ಇಕ್ವೇಷನನ್ನು ಯಾವ ಥರ ಬರಿತಾ ಇದ್ವಿ? ಅದಕ್ಕೊಂದು ಜನರಲ್ ಫಾರ್ಮುಲಾ ಅಂತಿತ್ತು. ಹೌದಾ? ಆ ಜನರಲ್ ಫಾರ್ಮುಲಾ ಅಂತಂತಂದರೆ x ಇಸ್ ಈಕ್ವಲ್ ಟು ಅಥವಾ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಅಂತ ಇತ್ತು. ಆಮೇಲೆ a ಕೆನ್ ನಾಟ್ ಬಿ 0, a 0 ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ವಿ. ಆಮೇಲೆ b ಆ್ಯಂಡ್ c ಆರ್ ನಥಿಂಗ್ ಬಟ್ ವಾಟ್? ದೇ ಆರ್ ರಿಯಲ್ ನಂಬರ್ಸ್. ದೇ ಬಿಲಾಂಗ್ಸ್ ಟು ದಿ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಯಾವುದಾದ್ರೂ ಇದ್ರೂ ನಡೀತಾ ಇರ್ತಿತ್ತು. ಸರಿನಾ? ಯಾವುದೋ ಒಂದು ಈಗ ನಾನು ಬೆಲೆ ತೊಗೊತೀನಿ. ಫಾರ್ ಎಕ್ಸಾಂಪಲ್ x² ಪ್ಲಸ್ x ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಂತ ತೊಗೊತೀನಿ. x² ಪ್ಲಸ್ x ಪ್ಲಸ್ 1 ಈಕ್ವಲ್ ಟು 0 ಅಂತ ತೊಗೊತೀನಿ. ಈಗ ನಾವು ಇದನ್ನು ಇಂಟು ಮಾಡೋಣ ಅಂತ, ಎರಡು ಮಲ್ಟಿಪ್ಲಿಕೇಶನ್ ಮಾಡಿಲ್ಲ ಅಂತಂದ್ರೆ ಇದಕ್ಕೊಂದು ಫಾರ್ಮುಲಾ ಹಾಕ್ತೀವಿ. ನಾವು ಫಾರ್ಮುಲಾ ಹಾಕ್ತಿದ್ವಿ ಗೊತ್ತಾ? b² ಮೈನಸ್ 4ac ಈಕ್ವಲ್ ಟು 0, b² ಮೈನಸ್ 4ac ಲೆಸ್ ದ್ಯಾನ್ 0 ಅಂತ ಹೇಳಿಕೆ. ಅಂದರೆ ಇದಕ್ಕೆ ರೂಟ್ಸ್ಗಳು ಇದಾವೋ ಏನು ಇಲ್ವೋ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಎ ಅಂತಂದ್ರೆ ಏನು ಬರ್ತಿತ್ತಪ್ಪ? ಇಲ್ಲಿ ಏನಿಲ್ಲ ಅಂದ್ರೂ 1 ಅಂತ ಬರ್ತಿತ್ತು. ಬಿ ಅಂತಂದರೆ ಇಲ್ಲೇನಿಲ್ಲ ಅಂದ್ರೂ 1 ಅಂತ ಬರ್ತಿತ್ತು. ಸಿ ಇಸ್ ಈಕ್ವಲ್ ಟು ಏನು ಬರ್ತಿತ್ತು? 1 ಅಂತ ಬರ್ತಿತ್ತು. ಸೂತ್ರ ಏನಿತ್ತು? b² ಮೈನಸ್ 4ac ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ಕಾಲ್ಡ್ ಆಸ್ ಡಿಸ್ಕ್ರಿಮಿನೆಂಟ್ ಶೋಧಕ ಅಂತ ಕರಿತಿದ್ವಿ. ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಚೆಕ್ ಮಾಡ್ತಿದ್ವಿ. ಬಿ ವ್ಯಾಲ್ಯೂ ಏನ್ರಿ? 1² ಮೈನಸ್ 4 ಇಂಟು ಎ ಅಂತಂದರೆ 1, ಸಿ ಅಂತಂದರೆ 1 ಇಸ್ ಈಕ್ವಲ್ ಟು 1 ಮೈನಸ್ 4 ಇಸ್ ಈಕ್ವಲ್ ಟು ಮೈನಸ್ 3. ಅಂದರೆ ಡಿ ವ್ಯಾಲ್ಯೂ ಲೆಸ್ ದೆನ್ 0 ಬಂತು. ಡಿ ವ್ಯಾಲ್ಯೂ ಏನು ಬಂತು? ಲೆಸ್ ದೆನ್ 0 ಬಂತು. ಸೊ ಡಿ ವ್ಯಾಲ್ಯೂ ಲೆಸ್ ದೆನ್ 0 ಮೀನಿಂಗ್ ಏನು? ಇದಕ್ಕೆ ರಿಯಲ್ ರೂಟ್ಸ್ ಇಲ್ಲ ಅಂತ ಹೇಳಿಕೆ. ಇದಕ್ಕೇನಿಲ್ಲ? ರಿಯಲ್ ರೂಟ್ಸ್ ಇಲ್ಲ. ರಿಯಲ್ ರೂಟ್ಸ್ ಇಲ್ಲ ಅಂತಂದರೆ ಇನ್ನೊಂದು ಇಕ್ವೇಷನ್ ನಾನು ತೊಗೊತೀನಿ, ಅದಕ್ಕೆ ರಿಯಲ್ ರೂಟ್ಸ್ ಸಿಗ್ತಾವೋ ಸಿಗಲ್ವೋ ಅಂತ ಚೆಕ್ ಮಾಡೋಣ ಅಂತ. ಎಕ್ಸಾಂಪಲ್ x² ಪ್ಲಸ್ 2x ಪ್ಲಸ್ 1 ಅಂತ ತೊಗೊತೀನಿ ಇಸ್ ಈಕ್ವಲ್ ಟು 0. ಇದಕ್ಕೆ ರೂಟ್ಸ್ ಇದಾವೋ ಏನು ಇಲ್ಲೋ ಅಂತ ನಾನು ಚೆಕ್ ಮಾಡೋಣ ಅಂತ. ಇಲ್ಲಿ b² ಮೈನಸ್ 4ac ಅಂತಂದಾಗ ಏನೇನು ವ್ಯಾಲ್ಯೂ ಸಿಗುತ್ತೆ ಅಂದರೆ b² ಅಂದರೆ 2² ಮೈನಸ್ 4 ಇಂಟು ಎ ಅಂತಂದರೆ 1 ಇಂಟು ಸಿ ಅಂತಂದರೆ 1, 2 2s are 4 ಮೈನಸ್ 4 ಇಸ್ ಈಕ್ವಲ್ ಟು 0. ಅಂದರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಈಕ್ವಲ್ ಟು 0 ಬಂತು. ಇದಕ್ಕೆ ರೂಟ್ಸ್ಗಳು ಏನಿರ್ತಾವೆ ರೀ? ರಿಯಲ್ ಇರ್ತಾವ, ಈಕ್ವಲ್ ಇರ್ತಾವ.
ಅವು ಯಾವ್ಯಾವ ರೂಟ್ಸ್ ಅಂತಂದ್ರೆ ಇವೆರಡು ಇಂಟು ಮಾಡ್ತಿದ್ರಿ ಎಕ್ಸ್ ಸ್ಕ್ವೇರ್ ಇಂಟು 1 ಎಕ್ಸ್ ಸ್ಕ್ವೇರ್ ಆಗ್ತಿತ್ತು. ಈ ಥರ ಬರ್ಕೊತಿದ್ವಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗ್ತಿತ್ತು. ಇವೆರಡನ್ನ ಮಿಡ್ಲ್ ಹಾಕ್ತಿದ್ರಿ, ಅವಾಗೇನು ಸಿಗ್ತಿತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0, ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಪ್ಲಸ್ 1 ಪ್ಲಸ್ 1 ಇನ್ ಬ್ರಾಕೆಟ್ ಎಕ್ಸ್ ಪ್ಲಸ್ 1 ಅಂತ ನಾವು ಇಲ್ಲಿ ತೊಗೊತಿದ್ವಿ. ಅವಾಗೇನು ಸಿಗ್ತಿತ್ತು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಆ್ಯಂಡ್ ಇನ್ನೊಂದು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು -1 ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು -1 ಅಂತಂದರೆ ಎರಡೂ -1 ಬಂದು ಮೀನಿಂಗ್ ಏನು, ಯಾವಾಗ ಡಿಸ್ಕ್ರಿಮಿನೆಂಟ್ ಈಕ್ವಲ್ ಟು 0 ಇರ್ತದೋ ಆವಾಗ ರೂಟ್ಸ್ಗಳೇನಿರ್ತಾವೆ ರೀ ಈಕ್ವಲ್ ರೂಟ್ಸ್ ಇರ್ತಾವ ಅಂತ ನಮ್ಗೆ ಗೊತ್ತಾಯ್ತು. ಸರ್ ಇದು ಡಿಸ್ಕ್ರಿಮಿನೆಂಟ್ ಈಕ್ವಲ್ ಟು 0 ಇದ್ದಾಗ ರೂಟ್ಸ್ ಸಿಕ್ಕವು, ಗ್ರೇಟರ್ ದೆನ್ 0 ಇದ್ರೂ ರೂಟ್ಸ್ ಸಿಗ್ತವೆ, ಲೆಸ್ ದೆನ್ 0 ಇದ್ರೆ ರೂಟ್ ಸಿಗ್ತಾವಾ? ಸಿಗಂಗಿಲ್ಲ ಅಂತಂದರೆ ಅವಾಗ ನಾವೇನು ಮಾಡಬೇಕಾಗ್ತದೆ, ಅದಕ್ಕೆ ರೂಟ್ ಸಿಗಲಿಲ್ಲ ಅಂತ ಹುಡುಕ್ಬೇಕಾಗ್ತದೆ. ಏನು ಮಾಡ್ಬೇಕು ನಾವು ಅವಾಗ ಹುಡುಕ್ಬೇಕಾಗ್ತದೆ, ಸಿಗಲಿಲ್ಲ ಅಂದ್ರೂ ಹುಡುಕ್ಬೇಕು, ಹುಡುಕಿದ್ರೆ ದೇವರೇ ಸಿಗ್ತಾನಂತ. ಅರ್ಥ ಐತ್ರಾ? ಅದಕ್ಕೆ ಹುಡುಕೋದನ್ನು ಕಲಿಬೇಕು ನಾವು. ಎಕ್ಸಾಂಪಲ್ ತೊಗೊತೀನಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಅಂತ ತೊಗೊತೀನಿ ನಾನು. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು 0. ಈ ಇಕ್ವೇಷನ್ ಒಳಗಡೆ ಎಕ್ಸ್ ವ್ಯಾಲ್ಯೂ ಏನು ಹಾಕಿದ್ರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ 0 ಬರ್ತದೆ. ಎಕ್ಸ್ ವ್ಯಾಲ್ಯೂ ಏನು ಹಾಕಿದ್ರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ 0 ಬರ್ತದೆ. ಫಾರ್ ಎಕ್ಸಾಂಪಲ್ ಈಗ ನಾನು ಇನ್ನೊಂದು ತೊಗೊತೀನಿ, ಎಕ್ಸ್ ಸ್ಕ್ವಯರ್ -1 ಈಸ್ ಈಕ್ವಲ್ ಟು 0 ಅಂತ ತೊಗೊತೀನಿ ನಾನು. ಒಂದು ಇದು ಡಿಫ್ರೆಂಟ್ ಕ್ವಶನ್. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಹಾಕಿದ್ರೆ 0 ಬರ್ತದೆ, ಲೆಫ್ಟಿಗೆ 0 ಬರಬೇಕು, ರೈಟಿಗೆ 0 ಬರಬೇಕು. ಇಲ್ಲಿ ಎಕ್ಸ್ ಇದ್ರೆ ಏನು ಹಾಕಬೇಕು, 1 ಹಾಕಿದ್ರೆ ಅಂತ ತಿಳ್ಕೊ ಏನಾಗ್ತದೆ, 1 ಸ್ಕ್ವೇರ್ -1 ಈಸ್ ಈಕ್ವಲ್ ಟು 0, 1 - 1 ಈಸ್ ಈಕ್ವಲ್ ಟು 0, 0 ಈಸ್ ಈಕ್ವಲ್ ಟು 0. ಅಂದರೆ ಎಕ್ಸ್ ವ್ಯಾಲ್ಯೂ ಏನು ಸಿಕ್ತು ನಮಗಿಲ್ಲಿ 1 ಸಿಕ್ತು. ಇಲ್ಲಿ ಈ ಥರ ಎಕ್ಸ್ ವ್ಯಾಲ್ಯೂ 1 ಸಿಕ್ತಲ್ಲ, ಇಲ್ಲಿ ಏನು ಸಿಕ್ತದೆ ಅಂತ ಕೇಳ್ತಾ ಇದ್ದೀನಿ ನಾನು. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಹಾಕಬೇಕು ಅಂತ ಕೇಳ್ತಾ ಇದ್ದೀನಿ ನಾನು. ಎಕ್ಸ್ ವ್ಯಾಲ್ಯೂ -1 ಹಾಕಿದ್ರೆ -1ಗೆ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು 0, -1 ಸ್ಕ್ವೇರ್ ಮಾಡಿದ್ರೆ ಏನು ಬರ್ತದೆ ಮತ್ತೆ +1, 1 + 1 ಈಸ್ ಈಕ್ವಲ್ ಟು 0, 2 ಈಸ್ ಈಕ್ವಲ್ ಟು 0 ಬಂತು. ಅಂದರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಈಕ್ವಲ್ ಅದು ಆಗಲಿಲ್ಲ. ಎಕ್ಸ್ ವ್ಯಾಲ್ಯೂ ಏನು ಹಾಕ್ತೀರಿ ಇಲ್ಲಿ 0 ಬರಬೇಕಂತಂದರೆ 1 ಹಾಕಿದ್ರೆ ಏನು ಬರ್ತದೆ, 1 ಸ್ಕ್ವೇರ್ ಇಸ್ 1 ಬರ್ತದೆ, 1 + 1 0 ಬರ್ತದೆ, 2 ಬರ್ತದೆ ಆನ್ಸರ್. ನನಗೆ 0 ಬರಬೇಕು. +1 ಅದು ಹೇಳಿದೆ ನನಗೆ, ಅದು +1 ಅಂತ ಏನು ಬಂತು ಆನ್ಸರ್, 1 ಬಂತಿಲ್ಲ. -1 ಅಂದ್ರೆ 1 ಬಂತಿಲ್ಲ. 3 ಹಾಕಿದ್ರೆ 3 3 9 + 1 10 ಬರ್ತದೆ. 10 ಹಾಕಿದ್ರೆ 10 10 100, 100 + 1 101 ಬರ್ತದೆ. ಅರ್ಥ ಆಯ್ತಾ? ಅವಾಗ ಏನು ಮಾಡ್ತೀವಿ ಅಂತಂದ್ರೆ ನಾವು ಇಲ್ಲಿ ಒಂದು ಇಮ್ಯಾಜಿನರಿ ನಂಬರ್ ಹಾಕ್ತೀವಿ. ಯಾವ ನಂಬರ್ ಹಾಕ್ತೀವಪ್ಪ, ಇಮ್ಯಾಜಿನರಿ ನಂಬರ್ ಹಾಕ್ತೀವಿ. ಆ ಇಮ್ಯಾಜಿನರಿ ನಂಬರ್ ಏನು, ಆ ಇಮ್ಯಾಜಿನರಿ ನಂಬರ್ಗೆ ಐ ಅಂತ ತೊಗೊಂಡ್ಬಿಡ್ತೀನಿ ನಾನು. ಎಕ್ಸ್ ಇದ್ದಲ್ಲಿ ಏನಾಗ್ತೀನಿ ಐ, ಎಕ್ಸ್ ಇಸ್ ಈಕ್ವಲ್ ಟು ಐ ಅಂತ ಹಾಕ್ತೀನಿ. ಸರ್ ಐ ಅಂದ್ರೆ ಏನು ರೀ, ಐ ಈಸ್ ನಥಿಂಗ್ ಬಟ್ ವಾಟ್, ಇಟ್ ಈಸ್ ದ 9th ಗ್ರೀಕ್ ಲೆಟರ್ ವಿಚ್ ಈಸ್ ಗಿವನ್ ಬೈ ಮಿಸ್ಟರ್ ಯೂಲರ್. ಹೌದಿಲ್ಲ ರೀ, ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ, ಹಿಂಗೇನಪ್ಪ ಅಂತಂದ್ರೆ ಈಟಾ, ಈ ಥರ ABCD ಹೆಂಗೆ ಅದಲ್ಲ ನಾವು ಅಂತೀವಿ, ಹಂಗೆ ಅವ್ರು ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ, ಈಟಾ, ಜಟಾ, ಸೈ, ಪೈ, ಎಪ್ಸಲಾನ್ ಇವೆಲ್ಲ ಅನ್ಕೋತ ಕುಂದಿರ್ತಾರೆ ಅವ್ರು. ಅವ್ರು ಹೆಂಗೆ ಬರ್ತದೆ ಹಂಗೆ ಅಂತಾರೆ, ನಾವು ಹೆಂಗೆ ಬರ್ತದೆ ನಾವು ಅಂತೀವಿ. ಆದ್ರೆ 9th ಲೆಟರ್ ಏನು ಅನ್ಬೇಕು, ಅಯೋಟಾನೇ ಅನ್ಬೇಕು. ಮನಸ್ಸು ಬಂದಿದ್ದು ಅನ್ನಕ್ಕೆ ಬರಂಗಿಲ್ಲ. ತಿಳಿತಾ? ಓಕೆ, ಹಾಗಿದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಐ ಅಂತ ನಾವು ತೊಗೊಳ್ಬೇಕು ಅಂತಂದರೆ ಐ ಅಂದರೆ ಏನು ಅದನ್ನು ತಿಳ್ಕೊಬೇಕಲ್ಲ ಫಸ್ಟ್. ವಾಟ್ ಈಸ್ ಐ? ಅಯೋಟ ಗೊತ್ತಾಯ್ತು, ಅಯೋಟ ಬರೀ ನೇಮಿಂಗ್ ಅಷ್ಟೇ ಅದು. ತಿಳಿತಾ? ಈಗ ಪೈ ಅದ, ಪೈ ವ್ಯಾಲ್ಯೂ ಏನೈತಿ 3.1410 ಹಿಂಗೇನೆ ಬಂದುಬಿಡ್ತದೆ ಆನ್ಸರ್. ಆಮೇಲೆ 22/7 ಬರ್ತದೆ ಆನ್ಸರ್, ಎರಡು ಒಂದೇ. ಅಂದರೆ ಇದು ಫಿಕ್ಸ್ ವ್ಯಾಲ್ಯೂ, ಹೌದೇನಿಲ್ಲ, ಫಿಕ್ಸ್ ಅದೇ ವ್ಯಾಲ್ಯೂನೇ ಇರ್ತದೆ. ಪೈ ವ್ಯಾಲ್ಯೂ ಯಾವಾಗಲೂ ಅದೇ ಇರ್ತದೆ. ಅದೇ ರೀತಿ ಅಯೋಟಾಗ್ನೂ ಒಂದು ವ್ಯಾಲ್ಯೂ ಇರಬೇಕಲ್ಲ, ಅಯೋಟಾಗ್ನೂ ಒಂದು ವ್ಯಾಲ್ಯೂ ಫಿಕ್ಸ್ ಇರ್ತದೆ. ಯಾವುದು ಫಿಕ್ಸ್ ವ್ಯಾಲ್ಯೂ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಜಿ ಅಂತ ಬರ್ತದೆ, ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಅಂತ ಹೇಳಿ ಏನು ಬರ್ತದೆ ಅದು ಮೈ 1.66 ಇಂಟು 10⁻⁻⁻, ಏನೋ ಬರ್ತದೆ -11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg² ಹಿಂಗೇನು ಬರ್ತೈತಿ. ಹೆಚ್ಚು ಕಡಿಮೆ ಹಿಂಗೆ ಅದ ಅದು, ನೋಡಿರಿ ನನಗೆ ಗೊತ್ತಿಲ್ಲ. 6.67 ಐತಿ, 1 ಇಲ್ಲ 6.67 ಇಂಟು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg². ಇದು ಗ್ರಾವಿಟೇಷನ್ ಅಂತ ಒಂದು ಚಾಪ್ಟರ್ ಐತಿ PUC ಫಸ್ಟ್ನಾಗ, ಅಲ್ಲಿ ಬರ್ತದೆ. ಅರ್ಥೈತ್ರಾ? ಓಕೆ, +1 ಈ ಕಡೆ ಕಳಿಸ್ತೀನಿ, ಏನಾಗ್ತದೆ ಅವಾಗ -1. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು -1 ಸ್ಕ್ವೇರ್ ಇದನ್ನು ಏನು ಮಾಡ್ತೀನಿ ಇಲ್ಲಿ √-1. √-1ಗೆ ಏನು ವ್ಯಾಲ್ಯೂ ಇಲ್ಲ ನೇಚರ್ ಒಳಗಡೆ. ಯಾವ ನಂಬರ್ನ ಅದೇ ನಂಬರ್ಗೆ ಮಲ್ಟಿಪ್ಲೈ ಮಾಡಿದ್ರೆ -1 ಸಿಗ್ತದನೋ, ಸಿಗಂಗಿಲ್ಲ ಅಂತಂದರೆ ಎಕ್ಸ್ ಇಸ್ ಈಕ್ವಲ್ ಟು ಈ ನಂಬರ್ಗೆ ಏನು ಮಾಡ್ತೀನಿ ಅಂತಂದ್ರೆ ಇಂಥ ನಂಬರೇ ಇಲ್ಲ ಜಗತ್ನಾಗ, ಇಂಥ ನಂಬರ್ ಲೈಫ್ ಒಳಗಡೆ ನಿನಗೆ ಎಲ್ಲಿ ಸಿಗಂಗೇ ಇಲ್ಲ, ಅದಕ್ಕೆ ವ್ಯಾಲ್ಯೂನೇ ಸಿಗಂಗಿಲ್ಲ. ಅಂದರೆ ರಿಯಲ್ ನಂಬರ್ಸ್ ಏನಿರ್ತಾವಲ್ಲ ಆ ರಿಯಲ್ ನಂಬರ್ಸ್ ಒಳಗಡೆ ಸಿಗಂಗಿಲ್ಲ. ಏನದ ರೀ, ನ್ಯಾಚುರಲ್ ನಂಬರ್ಸ್ ಅದಾವ, ಹೋಲ್ ನಂಬರ್ಸ್ ಅದಾವ, ಇಂಟೀಜರ್ಸ್ ಅದಾವ, ರ್ಯಾಷನಲ್ ನಂಬರ್ಸ್ ಅದಾವ, ಇರ್ಯಾಷನಲ್ ನಂಬರ್ಸ್ ಅದಾವ. ಹೌದಾ?
ರಿಯಲ್ ನಂಬರ್ಸ್ ಇವೆಲ್ಲ ಸೇರಿದ್ರೂ ಕೂಡ ಈ ನಂಬರ್ಗೆ ವ್ಯಾಲ್ಯೂ ಅಲ್ಲಿ ಸಿಗಲ್ಲ. ಹಂಗಿದ್ರೆ ಈ ನ್ಯಾಚುರಲ್ ನಂಬರ್ಸ್ ರಿಯಲ್ ನಂಬರ್ಸನ್ನು ತೆಗೆದು ದೊಡ್ಡದಾಗಿ ಹೋಗ್ಬೇಕಾಗ್ತದೆ, ನಾನು ಹೊರಗಡೆ ಹೋಗ್ಬೇಕಾಗ್ತದೆ. ಹೊರಗಡೆ ಅಂತಂದ್ರೆ ಇಮ್ಯಾಜಿನೇಷನ್ ಮಾಡಬೇಕಾಗ್ತದೆ. ಅದಕ್ಕೆ ಇಮ್ಯಾಜಿನೇಷನ್ ಒಳಗಡೆ ಇದಕ್ಕೊಂದು ಹೆಸರು ಕೊಟ್ಬಿಡ್ತೀನಿ. ಏನು ಹೆಸರು ಕೊಡ್ತೀನಪ್ಪ? ಐ ಅಂತ ಕೊಡ್ತೀನಿ. ವಾಟ್ ಈಸ್ ಐ? ಐ ಇಸ್ ನಥಿಂಗ್ ಬಟ್ ವಾಟ್? √-1. ಐ ಇಸ್ ಈಕ್ವಲ್ ಟು √-1 ಅಂದರೆ ಎಕ್ಸ್ ಇದ್ದಲ್ಲಿ ಏನು ಹಾಕ್ಬೇಕು ನಾನು? ಐ ಹಾಕಬೇಕು. ಅರ್ಥ ಐತ್ರೆ? ಐ ಇಸ್ ಈಕ್ವಲ್ ಟು √-1 ಸ್ಕ್ವೇರ್ ಮಾಡ್ತೀನಿ ಎರಡು ಕಡೆಗೆ. ಅವಾಗ ಏನಾಗ್ತದೆ ರೀ? ಐ ಸ್ಕ್ವೇರ್ ಇಸ್ ಈಕ್ವಲ್ ಟು √-1 ಹೋಲ್ ಸ್ಕ್ವೇರ್. ಓಕೆ, ರೂಟ್ ಸ್ಕ್ವೇರ್ ಕ್ಯಾನ್ಸಲ್. ಐ ಸ್ಕ್ವೇರ್ ಇಸ್ ಈಕ್ವಲ್ ಟು -1. ಐ ಸ್ಕ್ವೇರ್ ವ್ಯಾಲ್ಯೂ ಸಿಕ್ತು. ಏನು ಸಿಕ್ತು? -1 ಅಂತ ಸಿಕ್ತು. ಅರ್ಥ ಐತ್ರ? ಇದು i³ i⁴ i⁵ ಅದು ಮುಂದೆ ನೋಡ್ಕೊತ ಹೋಗೋಣ ಅಂತ. ಮುಂದೆ ಬರೋದು ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ. ಯಾವ ನಂಬರ್ ಈಗ ಇದು? ಕಾಂಪ್ಲೆಕ್ಸ್ ನಂಬರ್ದು ಒಂದು ಪಾರ್ಟ್ ಇದು. ಯಾವುದಪ್ಪ ಇದು? i² = -1 ಇದು ಕಾಂಪ್ಲೆಕ್ಸ್ ನಂಬರ್ದು ಒಂದು ಸಣ್ಣ ಪಾರ್ಟ್ ಅಷ್ಟೇ. ಹಾಗಿದ್ರೆ ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನು ನಾವು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ? ಹೌ ಡು ವಿ ರಿಪ್ರೆಸೆಂಟ್ ದಿ ಕಾಂಪ್ಲೆಕ್ಸ್ ನಂಬರ್ಸ್? ಕಾಂಪ್ಲೆಕ್ಸ್ ನಂಬರ್ಸ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ಯಾವ ಫಾರ್ಮ್ ಒಳಗಪ್ಪ? ax ಪ್ಲಸ್ ಏನು ಬರ್ಸಿದ್ದೀನಿ ನೋಡಿ, ನಿನ್ನೆ ಬರ್ಸಿದ್ದೀನಲ್ಲ, b × ib ಅದು ಏನದು ನೋಡು, ax ib. ಹಾಂ, ax ಅಂತ ಹೇಳ್ತೀರಲ್ಲ ಮತ್ತೆ ನೀವು. ಹಾಂ, a + ib ಅಂತಕ್ಕಂಥದ್ದು ಏನಿದು? ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರನ್ನು ನಾವು ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳೋದಕ್ಕೆ. ಅರ್ಥ ಐತ್ರ? ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ಸನ್ನ ಹೆಂಗೆ ನಾವು ರಿಪ್ರೆಸೆಂಟ್ ಮಾಡ್ತೀವಿ? a + ib ಅಂತ ಹೇಳಿ. ಅರ್ಥ ಆಯ್ತಾ? ಇದಕ್ಕೊಂದು ಕಂಪ್ಲೀಟ್ ಕಾಂಪ್ಲೆಕ್ಸ್ ನಂಬರ್ಸಿಗೆ ಒಂದು ನೇಮಿಂಗ್ ಕೊಡಬೇಕಲ್ಲ. ಅದು z ಅಂತ ಬರಿಬೋದು. ಹಾಂ, z ಅಂತ ತೊಗೋಬೋದು. z a + ib ಅಂತ ತೊಗೊತೀವಿ. ತಿಳಿತ್ರಾ? z ಅಂದ್ರೆ ನೇಮಿಂಗ್ ಅಷ್ಟೇ. ಇಮ್ಯಾಜಿನ್ ನಂಬರ್ಸ್ಗೆ ನೇಮ್. ಇಮ್ಯಾಜಿನೇಷನ್ ನಂಬರ್ಸ್ಗಳು ಏನಂತ ಹೇಳ್ತೀನಿ? z ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ರಿಯಲ್ ನಂಬರ್ಸಿಗೆ r ಅಂತೀಯ, ನ್ಯಾಚುರಲ್ ನಂಬರ್ಸಿಗೆ n ಅಂತೀಯ, ರ್ಯಾಷನಲ್ ನಂಬರ್ಸಿಗೆ q ಅಂತೀಯ. ಹಾಂ, ಅದೇ ರೀತಿ ಹೋಲ್ ನಂಬರ್ಸಿಗೆ w ಅಂತೀಯ. ಹೌದಿಲ್ರಿ? ಈ ಥರ ನೀನು ಹೆಂಗೆ ಕರಿತೀಯಲ್ಲ. ಆಮೇಲೆ z ಅಂತಕ್ಕಂಥದ್ದು ಕೂಡ ಏನು ಬರ್ತದೆ ರೀ? ಇಂಟೀಜರ್ ಬರ್ತದೆ. ಇದು ಸ್ಮಾಲ್ ಲೆಟರ್ z ಐತಿ. ಇದಕ್ಕೆ ನಾನು ಕರಿತೀವಿ ರೀ ಕಾಂಪ್ಲೆಕ್ಸ್ ನಂಬರ್ಸ್. z ಒಳಗಡೆ ಒಂದು ರಿಯಲ್ ಪಾರ್ಟ್ ಇರ್ತದೆ, ಇನ್ನೊಂದು ಏನಿರ್ತದೆ? ಇಮ್ಯಾಜಿನರಿ ಪಾರ್ಟ್ ಇರ್ತದೆ. ತಿಳಿತ್ರಾ? ಇದು ರಿಯಲ್ ಪಾರ್ಟನ್ನು ನಾವೇನು ಕರಿತೀವಿ? ರಿಯಲ್ ಪಾರ್ಟ್ ಆಫ್ z ಅಂತ ಕರಿತೀವಿ. ಜಸ್ಟ್ z = a ಅಂತ ನಾವು ಕರಿತೀವಿ. z = a. ಆಮೇಲೆ ಇದು ಇಮ್ಯಾಜಿನರಿ ಪಾರ್ಟ್ ಅಂತದ. ಹಾಗಾಗಿ ಇಮ್ಯಾಜಿನರಿ ಆಫ್ z b ಅಂತ ಬರ್ತದೆ. ಓಕೆ, ಇಮ್ಯಾಜಿನರಿ. ಐ ಅಂದರೆ ಇಮ್ಯಾಜಿನರಿ, ಉಳಿದಿದ್ದೇನು ಉಳಿತಿಲ್ಲಿ? ಅದಕ್ಕೆ b ಬರಿಬೇಕು. ಅರ್ಥ ಆಯ್ತಾ? ಏನಂತ ಕರೆದಿವಿ ನಾವು ಇಲ್ಲಿ? z = a + ib. ಇಟ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ಎನಿ ಕಾಂಪ್ಲೆಕ್ಸ್ ನಂಬರ್ ದಟ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಇನ್ ದಿಸ್ form. Next comes what? The real part, that is z = a, the first number, and the imaginary part of the z is nothing but what? b. Okay, ಯಾವ ನಂಬರ್ ಜೊತೆಗೆ i ಇರ್ತದಲ್ಲ ಅದು b ಅಂತ. ಒಂದು ವೇಳೆ ಇಲ್ಲಿ ಪ್ಲಸ್ ಬದಲಿ ಮೈನಸ್ ಇತ್ತು ಅಂತ ತಿಳ್ಕೊರಿ, ಅವಾಗ ಏನಾಗ್ತದೆ? -b ಬರ್ತಾ ಆನ್ಸರ್. ಇಲ್ಲೇನು ಸಿಂಬಲ್ ಇರ್ತದಲ್ಲ ಆ ಸಿಂಬಲ್ ಕೂಡ ನಾವೇನು ಮಾಡೋಕ್ಕಾಗ್ತದೆ? ಬರಿಬೇಕಾಗ್ತದೆ. ಓಕೆ, ಹಾಗಿದ್ರೆ ಈ ಕಾಂಪ್ಲೆಕ್ಸ್ ನಂಬರ್ಸ್ ಎಷ್ಟು ಟೈಪ್ಸ್ ಅದಾವ? ವಾಟ್ ಆರ್ ದ ಟೈಪ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್? ನೆಕ್ಸ್ಟ್ ಕಮ್ಸ್ ಟೈಪ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. Types of complex numbers. Yes, types are there. There are 3 types of complex numbers. Number 1, purely real complex numbers. Number 2, purely imaginary complex numbers. Number 3, zero complex numbers ಅಂತ ಹೇಳಿ. ಇದಕ್ಕೆ ನಿಮ್ಗೆ ಏನು ಹೇಳ್ತೀನಿ ಅಂತ ಒಂದು ಎಕ್ಸಾಂಪಲ್ಸ್ಗಳನ್ನ ಕೊಡ್ತೀನಿ. ಪ್ಯೂರ್ಲಿ ರಿಯಲ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತಂದ್ರೆ ರಿಯಲ್ ನಂಬರ್ಸ್ ಇರ್ತಾವೆ, ಬರೀ ರಿಯಲ್ ನಂಬರ್ಸ್ ಇರ್ತಾವೆ. ಫಾರ್ ಎಕ್ಸಾಂಪಲ್ z = 9 ಅಂತ ಇರ್ತದೆ. ಹೌದಾ? z = 9 ಅನ್ನೋದೇನಿದು? ಇಟ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ರಿಯಲ್ ಕಾಂಪ್ಲೆಕ್ಸ್ ನಂಬರ್ ಪ್ಲಸ್ i × 0 ಅಂತ ಇರ್ತದೆ. ಇಲ್ಲಿ i ಪಾರ್ಟ್ ಇರ್ತದೆ, ಇಲ್ಲ ಅನ್ನಂಗಿಲ್ಲ, ಬಟ್ 0 ಮಲ್ಟಿಪ್ಲೈ ಆಗಿರ್ತದೆ. ಅದು 0 ಮಲ್ಟಿಪ್ಲೈ ಆದರೆ ಏನು ಬರ್ತದೆ? ವಾಪಸ್ಸು 0ನೇ ಬಂದು ಬರ್ತದೆ. ನೆಕ್ಸ್ಟ್ ಇನ್ನೊಂದು ತೊಗೋಬೋದಲ್ಲ, z = a + i × 0 ಅಂದರೆ ಇಮ್ಯಾಜಿನರಿ ಪಾರ್ಟ್ 0 ಇರ್ತದೆ, ರಿಯಲ್ ಪಾರ್ಟ್ ಅಷ್ಟೇ ಇರ್ತದೆ. ಓಕೆ, ಪ್ಯೂರ್ಲಿ ಇಮ್ಯಾಜಿನರಿ ಪಾರ್ಟ್ ಅಂತ ಅಂದಾಗ z = 0 + ib ಅಂತ ತೊಗೊತೀನಿ.
ಅಂದರೆ ರಿಯಲ್ ಪಾರ್ಟ್ 0 ಇರ್ತದೆ, ಇಮ್ಯಾಜಿನರಿ ಪಾರ್ಟ್ ಒಂದು ವ್ಯಾಲ್ಯೂ ಇರ್ತದೆ. z ಇಸ್ ಈಕ್ವಲ್ ಟು 0 ಪ್ಲಸ್ 9i ಅಥವಾ i9 ಅಂತಲೂ ಬರಿಬೋದು, 9i. ನೆಕ್ಸ್ಟ್ 0 ಕಾಂಪ್ಲೆಕ್ಸ್ ನಂಬರ್ಸ್ ಅಂತಂದರೆ ಇದರೊಳಗಡೆ ರಿಯಲ್ ಪಾರ್ಟು 0 ಇರ್ತದೆ, ಇಮ್ಯಾಜಿನರಿ ಪಾರ್ಟು 0 ಇರ್ತದೆ. ಅಂದರೆ z ಇಸ್ ಈಕ್ವಲ್ ಟು 0 ಪ್ಲಸ್ i ಇಂಟು 0. 0 ಪ್ಲಸ್ i ಇಂಟು 0 is equal to what? It is nothing but 0 only. 0 is the 0 complex number. Next comes if you want to say any two complex numbers which are equal to one another. ಯಾವುದೇ ಎರಡು ಕಾಂಪ್ಲೆಕ್ಸ್ ನಂಬರ್ ತೊಗೊತೀನಿ, ಅವೆರಡು ಕಾಂಪ್ಲೆಕ್ಸ್ ನಂಬರ್ಸ್ ಒಂದಕ್ಕೊಂದು ಈಕ್ವಲ್ ಅದವೋ ಏನು ಈಕ್ವಲ್ ಇಲ್ಲೋ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾನು ಏನು ತೊಗೊತೀನಿ, ಲೆಟ್ ಅಸ್ ಕನ್ಸಿಡರ್ z1 and z2 ಆರ್ ದ ಟೂ ಕಾಂಪ್ಲೆಕ್ಸ್ ನಂಬರ್ಸ್. ಇಫ್ ಯು ವಾಂಟ್ ಟು ಸೇ z1 is equal to z2, ದೆನ್ ಫಸ್ಟ್ ಏನು ತೊಗೊತೀನಿ ನಾನಿಲ್ಲಿ z1 is equal to a plus ib, z2 is equal to c plus id ಅಂತ. z1 is equal to z2 only when ಯಾವಾಗಪ್ಪ, ಓನ್ಲಿ ವೆನ್ ರಿಯಲ್ ಪಾರ್ಟ್ ಈಸ್ ಈಕ್ವಲ್ ಟು ರಿಯಲ್ ಪಾರ್ಟ್. ವಾಟ್ ಈಸ್ ರಿಯಲ್ ಪಾರ್ಟ್? a is equal to c and the imaginary part is equal to imaginary part, b is equal to d. Then only we can say that these two are the equal complex numbers. Correct? ಸೊ ಇನ್ಮೇಲೆ ಏನು ಮಾಡಬೇಕು, ನಾನು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಕೊತ ಹೋಗಬೇಕು. ಏನಪ್ಪ ಕ್ವಶನ್ಸ್ಗಳು? Write the real and imaginary parts of the following questions ಅಂತ ಹೇಳಿ. ಫಸ್ಟ್ question number 1, write real and imaginary parts of given complex numbers ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಂಬರ್ 1 ನಾನು ತಗೊಳ್ಳೋದು z is equal to 1/2 plus 7i ಅಂತ ತಗೊತೇನೆ. ಏನೋ ಒಂದು ಹಾಗಿದ್ದಾಗ ಇಲ್ಲಿ ರಿಯಲ್ ಪಾರ್ಟ್ ಯಾವುದಪ್ಪ? z is equal to 1/2. ಇಮ್ಯಾಜಿನರಿ ಪಾರ್ಟ್ ಆಫ್ z is equal to 7 ಅಂತ ಅಷ್ಟೇ ಬರ್ತದ. i ಅಂತಂದರೆ ಇಮ್ಯಾಜಿನರಿ ಅಂದಂಗೆ, ಇದು i ಬರೆಯೋದಿದ್ದು ಇಮ್ಯಾಜಿನರಿಲಿ ಬರೆದಿರ್ತೀನಿ ನಾನು, ಉಳಿದಿದ್ದು ನಂಬರ್ನ ಇಲ್ಲಿ ಬರಿಬೇಕು. ತಿಳಿತದ? ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ನಂಬರ್ ಕ್ವಶನ್, z is equal to 72 minus 3.5i ಅಂತ ತಗೊತೀನಿ. ಹಾಗಿದ್ರೆ ಇಲ್ಲಿ ರಿಯಲ್ ಪಾರ್ಟ್ ಏನಾಗ್ತದೆ? z is equal to 72 and imaginary of z is equal to minus 3.5 with symbol ನಾವು ಇಲ್ಲಿ ಬರಿಬೇಕಾಗ್ತದೆ. ನೆಕ್ಸ್ಟ್ ಥರ್ಡ್ ಕ್ವಶನ್, z is equal to 9 ಅಂತ ತೊಗೊಂಡ್ಬಿಡ್ತೀನಿ. ಅವಾಗ ಏನಾಗ್ತದಪ್ಪ? z is equal to 9, imaginary of z is equal to 0 ಅಂತ ಆಗ್ತದೆ. ನೆಕ್ಸ್ಟ್ ಫೋರ್ತ್ ಒನ್, z is equal to minus i ಅಂತ ತೊಗೊಂಡ್ಬಿಡ್ತೀನಿ. ಏನು ತೊಗೊತೀನಿ ರೀ? z is equal to minus i. ಇಲ್ಲಿ ರಿಯಲ್ ಪಾರ್ಟ್ ಏನಾಗ್ತದೆ? ರಿಯಲ್ ಪಾರ್ಟ್ 0, ಇಮ್ಯಾಜಿನರಿ ಪಾರ್ಟ್ ಆಫ್ z is equal to minus 1 ಅಂತ ಬರ್ತದೆ. ಇಮ್ಯಾಜಿನರಿ ಪಾರ್ಟ್ ಏನು ಬರ್ತದೆ? -1 ಅಂತ ಬರ್ತದೆ. ಕರೆಕ್ಟ್? These are some questions related to this one. Second question, that is we need to find the values of a and b in the following complex numbers. Okay, second question number 2, find a and b values of the following complex numbers given z1 is equal to z2. These two complex numbers are equal. z1 is equal to z2. Okay, first question is, ಏನು ಬರ್ದಿರಿ question? First question, a and b values of the following complex numbers if z1 is equal to z2. This is nothing but what? z1. This is nothing but what? z2. Okay, this is real part. ಆಮೇಲೆ ಎಲ್ಲಿ ಐ ಇರ್ತದಲ್ಲ ಅದು ಇಮ್ಯಾಜಿನರಿ ಪಾರ್ಟ್. ರಿಯಲ್ ಪಾರ್ಟನ್ನು ರಿಯಲ್ ಪಾರ್ಟಿಗೆ ಇಕ್ವೇಟ್ ಮಾಡೋಣಂತ, ಇಮ್ಯಾಜಿನರಿ ಪಾರ್ಟನ್ನು ಇಮ್ಯಾಜಿನರಿ ಪಾರ್ಟಿಗೆ ಇಕ್ವೇಟ್ ಮಾಡೋಣಂತ. ಓಕೆ, ಇಕ್ವೇಟಿಂಗ್ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ಸ್. ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ಸ್. ನೆಕ್ಸ್ಟ್ ಕಮ್ಸ್ ವಾಟ್? 3a minus 6 is equal to minus 6b. ಆ್ಯಂಡ್ ಇನ್ನೊಂದು ಯಾವುದಪ್ಪ? 2ib is equal to 6 plus a into i. ಇಂಟು ಐ ಈ ಕಡೆ ಬಂದಾಗ ಏನಾಗ್ತದೆ?
ಡಿವೈಡ್ ಆಗ್ತದೆ. ಡಿವೈಡ್ ಆಗಿದ್ದು ಐ ಕ್ಯಾನ್ಸಲ್ ಆಗಿಬಿಡ್ತದ. ಕ್ಯಾನ್ಸಲ್ ಆದ್ಬೇಕು ನಾವು ಡೈರೆಕ್ಟ್ ನಂಬರ್ ಬರಿಬೋದಾ? ಏನು ಬರ್ಬೋದು? 2b = 6 + a. ಈ ಸೈಡ್ ಏನು ಬರಿತೀಯಾ? -6 ಇದನ್ನು ಈ ಕಡೆ ಕಳಿಸ್ತೀನಿ, -6b ಈ ಕಡೆ ಇದ್ದದನ್ನು ಪ್ಲಸ್ ಈ ಕಡೆ ಕಳಿಸಿದ್ರೆ ಪ್ಲಸ್ ಆಗ್ತದೆ. 3a + 6b = 6. ಓಕೆ, ಇದು ಪ್ಲಸ್ ಎ ಈ ಕಡೆ ಕಳಿಸ್ತೀನಿ, ಏನಾಗ್ತದೆ ರೀ? -a + 2b = 6 ಅಂತ ಆಯ್ತು. ಅರ್ಥ ಆಯ್ತಾ? ಓಕೆ, ಇದೊಂದು ಇಕ್ವೇಷನ್, ಇದೊಂದು ಇಕ್ವೇಷನ್. ಇದು ಇಕ್ವೇಷನ್ ನಂಬರ್ 1 ತೊಗೊತೀನಿ, ಇದು ಇಕ್ವೇಷನ್ ನಂಬರ್ 2 ಅಂತ ತೊಗೊತೀನಿ. ಇದೆರಡನ್ನು ಸಾಲ್ವ್ ಮಾಡೋಣಂತ. ಈಗ ಸಾಲ್ವಿಂಗ್ ಇಕ್ವೇಷನ್ ನಂಬರ್ 1 ಆ್ಯಂಡ್ 2 ಎರಡು ಇಕ್ವೇಷನನ್ನು ಸಾಲ್ವ್ ಮಾಡಿದಾಗ ನಮಗೇನು ವ್ಯಾಲ್ಯೂಸ್ಗಳು ಸಿಗ್ತವೆ ನೋಡಿರಿ. ಫಸ್ಟ್ ಇಕ್ವೇಷನ್ ಏನೈತಿ? 3a + 6b = 6 -a + 2b = 6. ಓಕೆ, ಈಗ ನಾನು ಐದರ್ ಬಿ ವ್ಯಾಲ್ಯೂಸ್ಗಳನ್ನು ಈಕ್ವಲ್ ಮಾಡ್ಕೋಬೇಕು, ಇಲ್ಲ ಎ ವ್ಯಾಲ್ಯೂಸ್ಗಳನ್ನು ಈಕ್ವಲ್ ಮಾಡ್ಕೋಬೇಕು. ಇಲ್ಲಿ 6 ಅದ, ಇಲ್ಲಿ 2 ಅದ. ಇದನ್ನ ಈಕ್ವಲ್ ಮಾಡ್ಕೊಂಡು ಇದಕ್ಕೆ 3 ಮಲ್ಟಿಪ್ಲೈ ಮಾಡಬೇಕು. ಇದು 3 ಅದ, ಇಲ್ಲಿ 1 ಅದ. ಏನಿಲ್ಲ ಏನಿರ್ತಪ್ಪ? ಇಲ್ಲಿ 1 ಇರ್ತದೆ. ಅಂದರೆ ಇದಕ್ಕೆ 1 ಇಂಟು ಮಾಡ್ತೀನಿ, ಇದಕ್ಕೆ 3 ಇಂಟು ಮಾಡ್ತೀನಿ. ಓಕೆ, 3a × 1 3a + 6b × 1 6b 6 × 1 6 3 × -a -3a + 2 3s 6b = 18. ಆಲ್ರೆಡಿ ಸಿಂಬಲ್ ಚೇಂಜ್ ಇದೆ. ಆಲ್ರೆಡಿ ಸಿಂಬಲ್ ಚೇಂಜ್ ಇದ್ರೆ ಇದನ್ನೇನು ಮಾಡಬೇಕು? ಕ್ಯಾನ್ಸಲ್. ಓಕೆ, 6b + 6b ಎಷ್ಟಾಗ್ತದೆ ರೀ? 12b ಅಂತ ಆಗ್ತದೆ. ಓಕೆ, 12b ಅಂತಂದಾಗ ಇವೆರಡು ಆ್ಯಡ್ ಮಾಡಿಸ್ಬಿಡ್ತಾರೆ 24 × 12. ಈ ಕಡೆ ಬಂದಾಗ ಡಿವೈಡ್. ಓಕೆ, 24 / 12. 12 1s 12 2s. b = 2. ಇದನ್ನ ಇಕ್ವೇಷನ್ ನಂಬರ್ 1 ಒಳಗಡೆ ಹಾಕೋಣ ಅಂತ. ಅರ್ಥಾಯ್ತಾ? ಪುಟ್ b = 2 ಇನ್ ಇಕ್ವೇಷನ್ ನಂಬರ್ 1. ಏನಪ್ಪ ಇಕ್ವೇಷನ್ ನಂಬರ್ 1? 3a + 6b ಅಂತಂದರೆ 2 = 6 ಅಂತ ಬಂತು. ಇದು ಇಕ್ವೇಷನಲ್ಲಿ ಏನು ಹಾಕ್ಬಿಟ್ಟೆ ನಾನು? ಬರೀ ಬಿ ವ್ಯಾಲ್ಯೂ ಹಾಕಿದ್ದೀನಿ. 3a + 6 2s 12 = 6 ಪ್ಲಸ್ ಇದು ಈ ಕಡೆ ಬಂದಾಗ ಮೈನಸ್ ಆಗ್ತದೆ. 3a = 6 - 12 3a = -6 ಆಗ್ತದೆ. ಇಂಟು ಈ ಕಡೆ ಬಂದಾಗ ಡಿವೈಡ್ ಆಗ್ತದೆ. a = -6 / 3 3 1s 3 2s a = -2 ಅಂತ. ಸೆಕೆಂಡ್ ಕ್ವಶನ್, 2a + 2b + i (b - a) = -4i ಅಂತ ಇದೆ. ಈ ಪಾರ್ಟಲ್ಲಿ ನಮಗೆ ರಿಯಲ್ ಪಾರ್ಟ್ ಇಲ್ಲವೇ ಇಲ್ಲ. ಅದನ್ನೇನು ತೊಗೊಳ್ಬೇಕು? 0 ತೊಗೋಬೇಕು. ಸೊ ಇಕ್ವೇಟಿಂಗ್ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ಸ್ ಮಾಡಿದಾಗ ಏನಾಗ್ತದಪ್ಪ? 2a + 2b = 0, ಯಾಕಂದರೆ ರಿಯಲ್ ಪಾರ್ಟ್ 0. ಆ್ಯಂಡು i (b - a) = -4i. I ಕ್ಯಾನ್ಸಲ್. b - a = -4 -a ಈ ಕಡೆ ಕಳ್ಸೋಣಂತೆ. b = -4 + a. ಇದನ್ನು ಇಕ್ವೇಷನ್ ನಂಬರ್ 1 ತೊಗೊತೀನಿ, ಇದನ್ನು ಇಕ್ವೇಷನ್ ನಂಬರ್ 2 ತೊಗೊತೀನಿ, ಇದನ್ನು ಇಕ್ವೇಷನ್ ನಂಬರ್ 3 ತೊಗೊತೀನಿ. ಇದನ್ನು ಸಾಲ್ವ್ ಮಾಡ್ಕೊತ ಹೋಗೋಣ. ಅಥವಾ ಪುಟ್ b ವ್ಯಾಲ್ಯೂ ಇನ್ ಇಕ್ವೇಷನ್ ನಂಬರ್ 1. ಇದ್ರ ವ್ಯಾಲ್ಯೂ ತಂದು ಇಲ್ಲಿ ಹಾಕ್ತೀನಿ ನಾನು. ಏನಾಗ್ತೀನಿ ಅವಾಗ? 2a + 2 b ಅಂದ್ರೆ ಏನಪ್ಪ? -4 + a = 0. 2a ಪ್ಲಸ್ ಇಂಟು ಮೈನಸ್ ಮೈನಸ್ 2 4s are 8 plus into plus plus a 2 into a 2a is equal to 2a plus 2a 4a minus 8 is equal to 0 minus 8 ಈ ಕಡೆ ಕಳ್ಸೋಣಂತೆ 4a is equal to 8 ಇಂಟು ಈ ಕಡೆ ಬಂದಾಗ ಏನಾಗ್ತದೆ ಡಿವಿಷನ್ ಆಗ್ತದೆ ಅಂತಂದ್ರೆ ಏನು ಸಿಗ್ತದಪ್ಪ ಆನ್ಸರ್ a is equal to 8 divided by 4 4 1s are 4 2s are a is equal to 2 put this value in equation number 3 okay put this value in equation number 3 put a is equal to 2 in equation number 3 awaga b is equal to -4 plus 2 b is equal to -2 ಅಂತ ಬಂತು ಇಲ್ಲಿವರೆಗೆ ನಾವೇನು ನೋಡಿದ್ವಿ
ಕಾಂಪ್ಲೆಕ್ಸ್ ನಂಬರ್ಸ್ ಅಂದ್ರೇನು, ಆಮೇಲೆ ಅದರೆಲ್ಲ ವ್ಯಾಲ್ಯೂಸ್ಗಳು ನೋಡ್ಕೊತಿದ್ವಿ. ನಿಮ್ಮ ಪುಸ್ತಕದಲ್ಲಿ ಸಿಗ್ತದೆ ಇಲ್ಲಿ x² -1 ಅಂತಲೂ ಸಿಗ್ತದೆ. ಆಮೇಲೆ ax² + bx + c = 0 ಎನಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಈ ಥರ ಇರ್ತದೆ ಅಂತ ಹೇಳಿಕೆ ಈ ಚಾಪ್ಟ್ರಲ್ಲಿ ನಾವು ಕಲಿತ್ಕೊತ ಹೋಗ್ತೀವಿ. ಆಮೇಲೆ -1 ಅದಕ್ಕೆ ಸಿಂಬಲ್ ಏನು ಮಾಡಿದಾರಪ್ಪ i ಅಂತ ತೊಗೊಂಡಿದ್ದಾರೆ. i² ಅಂತಂದರೆ -1. ದಿಸ್ ಈಸ್ ನಥಿಂಗ್ ಬಟ್ ವಾಟ್ x² + 1 ಸೊಲ್ಯೂಷನ್. ಇದು ನಮಗೆ ಸೊಲ್ಯೂಷನ್ ಸಿಕ್ಕಿದಿಲ್ಲಲ್ಲ ಆಗಲೇ. x² + 1 = 0 +1 ಕಡೆ ಕಳಿಸ -1 ಸ್ಕ್ವೇರ್ ರೂಟ್ -1 ರೂಟ್ -1ಗೆ ಒಂದು ವ್ಯಾಲ್ಯೂ ತೊಗೊಂತಾರೆ ಏನಂತಂದ್ರೆ i ಅಂತೇಳಿ ಅದನ್ನು ಸ್ಕ್ವೇರ್ ಮಾಡಿದ್ರೆ i² ಅಂತಂದರೆ -1 ಅಂತ ಬಂತು. ನೆಕ್ಸ್ಟ್ ಎನಿ ಕಾಂಪ್ಲೆಕ್ಸ್ ನಂಬರ್ಸ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ z = a + ib ಅಂತ ಬಂತು. a ಈಸ್ ದ ರಿಯಲ್ ಪಾರ್ಟ್ and what b is the imaginary part of the z ಅಂತ ನಾವು ಹೇಳ್ತೀವಿ. z = ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ಸನ್ನು ಸ್ಮಾಲ್ ಲೆಟರ್ z ಒಳಗೆ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಕ್ಯಾಪಿಟಲ್ ಲೆಟರ್ z ಇತ್ತಂದರೆ ಅದೇನಾಗ್ತದಪ್ಪ ಪಾಸಿಟಿವ್ ಇಂಟಿಜರ್ ನೆಗೆಟಿವ್ ಇಂಟಿಜರ್ ಅಂತ ಕಲ್ತಿರಲ್ಲ ಅದು ಆಗ್ತದೆ. ನೆಕ್ಸ್ಟ್ 2 ಕಾಂಪ್ಲೆಕ್ಸ್ ನಂಬರ್ಸ್ ಆರ್ ಸೇಡ್ ಟು ಬಿ ಈಕ್ವಲ್ ದೆನ್ ಇಲ್ಲಿ ಹೇಳಿದ್ದೀನಿ ನಿಮಗೆ a = c b = d ಇದನ್ನು ಹೇಳಿದ್ದೀನಿ ನಿಮಗೆ. ಅದು ಆದಂಥ ಒಂದು ಎಕ್ಸಾಂಪಲ್ ಕ್ವಶನ್ ಬರ್ತದೆ. ಇದೇ ಥರದ ಎಕ್ಸಾಂಪಲ್ ಕ್ವಶನ್ ನಾವು 2 ಮಾಡಿದ್ದೀವಿ ಆಲ್ರೆಡಿ. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಫಸ್ಟ್ ಏನಿದೆ ಇಲ್ಲಿ ರಿಯಲ್ ಪಾರ್ಟ್ ನಿಮಗೆ ಕಾಣ್ತಾ ಇದೆ. ವಾಟ್ ಈಸ್ ದ ರಿಯಲ್ ಪಾರ್ಟ್ ಹಿಯರ್? 4x is the real part and 3 is the real part. ಅದಕ್ಕೆ ನಾವು ಏನು ಮಾಡ್ತೀವಿ 4x = 3 real part = real part. ನೆಕ್ಸ್ಟ್ 3x - y = -6. 3x - y = -6. ಇದು ಇಂಟು 4 ಈ ಕಡೆ ಬಂದಾಗ ಏನಾಗ್ತದಪ್ಪ ಡಿವೈಡೆಡ್ ಬೈ x = 3/4. x = 3/4ನ ಇಲ್ಲಿ ಹಾಕ್ತೀನಿ ನಾನು ಇಲ್ಲಿ ಹಾಕ್ತೀನಿ. ಇಲ್ಲಿ x = 3/4 ಹಾಕಿದ್ರೆ 9/4 ಆಗ್ತದೆ. ಇದು 9/4 ಹಾಕಿದ್ರೆ ಇದನ್ನ ಈ ಕಡೆ ಕಳಿಸ್ತೀನಿ ಮೈನಸ್ ಆಗ್ತದೆ. ಅವಾಗ ಏನಾಗ್ತಂದ್ರೆ ಮೈನಸ್ ಇಲ್ಲೇನು 24 ಅಂತಂದ್ರೆ ಆನ್ಸರ್ ಏನು ಬರ್ತದೆ? ಆನ್ಸರ್ 33 / 4 ಆಗ್ತದೆ. ಹೆಂಗೆ ಬರ್ತದೆ ಇಲ್ಲಿ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. 3x - y = -6 ಅದ ಕರೆಕ್ಟಾ. 3 × x ವ್ಯಾಲ್ಯೂ ಏನು ಬಂದೈತಿ 3/4 3 / 4 minus y is equal to -6. 3 3s are 9 divided by 4 minus y is equal to -6. ಇದು ಈ ಕಡೆ ಕಳಿಸ್ತೀನಿ ಪ್ಲಸ್ ಆಗ್ತದೆ, ಈ ಕಡೆ ಕಳಿಸಿದ್ರೆ ಪ್ಲಸ್ ಆಗ್ತದೆ. ಓಕೆ, ಮೈನಸ್ ಇದು ಪ್ಲಸ್ ಆಗ್ತದೆ. ಪ್ಲಸ್ 6 divided by 1 is equal to y. ಆಮೇಲೆ 9 1s are 9 ಪ್ಲಸ್ 4 6s are 24 4 1s are 4 is equal to y. 24 plus 9 33 divided by 4 y is equal to 6. ಇದೇ ಬಂದ ಆನ್ಸರ್ ಸರಿನಾ? ಈ ಥರ ನಾವು ಇಲ್ಲಿ ಅನಲೈಸ್ ಮಾಡ್ಬೋದು. ನೆಕ್ಸ್ಟ್ ಬರೋದೇನಪ್ಪ ಅಲ್ಜಿಬ್ರಾ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ಸ್. ಅಲ್ಜಿಬ್ರಾ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ಸ್ ಏನು ಅಲ್ಜಿಬ್ರಾ ಅಂತಂದರೆ? ಅಲ್ಜಿಬ್ರಾ ಅಂತಂದರೆ ಕ್ಲೋಸರ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಇವೆಲ್ಲ ಪ್ರಾಪರ್ಟೀಸ್ಗಳು ಬರ್ತವೆ. ಅವೇನೇನಿದಾವೆ ನೋಡ್ಕೊತ ಹೋಗ್ರಿ. ಫಸ್ಟ್ ಏನು ತೊಗೊಂಡಿದ್ದಾರೆ ಅವರು, ಲೆಟ್ z is equal to a plus ib, z1 is equal to z2 is equal to c plus id be any two complex numbers, then the sum is nothing but what? z1 plus z2 is equal to real part plus real part, imaginary part plus imaginary part. ಓಕೆ, ಅದನ್ನೇ ಇಲ್ಲಿ ತೊಗೊಂಡಿದ್ದಾರೆ ನೋಡಿರಿ. a plus c ಅಂದರೆ ರಿಯಲ್ ಪಾರ್ಟ್ಗಳು, b plus d ಇಮ್ಯಾಜಿನರಿ ಪಾರ್ಟ್ಗಳು ಸಪ್ರೇಟ್ ಆ್ಯಡ್ ಮಾಡಿ ಇಡ್ರಿ, ಆಮೇಲೆ ರಿಯಲ್ ಪಾರ್ಟ್ಗಳು ಸಪ್ರೇಟ್ ಆ್ಯಡ್ ಮಾಡಿ ಇಡ್ರಿ. ಇಲ್ಲಿ ಕಾಣ್ತಾ ಗೊತ್ತಾ 2 + -6 2 + -6 ಏನು ಬರ್ತದೆ ಅಂದರೆ -4. ಆಮೇಲೆ ಇನ್ನೊಂದು ಏನು ಬರ್ತಪ್ಪ 3 + 5 3 + 5 ಏನು ಬರ್ತದೆ ಆನ್ಸರ್ 8 ಬರ್ತದೆ. ಇದ್ದೇ ಇರ್ತದೆ ಬಿಡೋದು. ಇಮ್ಯಾಜಿನರಿ ಪಾರ್ಟ್ ಅಂದರೆ ಬಂದೇ ಬರ್ತದೆ ಅಲ್ಲಿ. ನೀವು ಹೇಳಿಲ್ಲ ಬರ್ತದೆ, ಹೇಳಿದ್ರು ಬರ್ತದೆ ಅಲ್ಲಿ. ಓಕೆ, ದ ಎಡಿಷನ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ಸ್ which are having the properties. Number 1 property is the closure property. Closure property ಅಂತಂದ್ರೆ ಏನಪ್ಪ? z1 plus z2 is also a complex number. z1 is complex number, z2 is complex number, z1 plus z2 is also complex number. So it is called as what? Closure property. Closure property ಆದ ಬಳಿಕ ಏನು ಬರ್ತದೆ? Commutative property. x plus y is equal to y plus x. a plus b is equal to b plus a. z1 plus z2 is equal to z2 plus z1. ಅರ್ಥ ಆಯ್ತಾ? ಎರಡು ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನ ತಗೊಂಡು z1 plus z2 ಮಾಡಿದ್ರು ಆನ್ಸರ್ ಅದೇ ಬರ್ತದ, z2 plus z1 ಮಾಡಿದ್ರು ಆನ್ಸರ್ ಅದೇ ಬರ್ತದ. ಅದಕ್ಕೆ ನಾವು ಎಂತವ್ರಿ ಕಾಮ್ಯುಟೇಟಿವ್ ಪ್ರಾಪರ್ಟಿ. ಥರ್ಡ್ ಒನ್ ಬರ್ತದ ಅಸೋಸಿಯೇಟಿವ್ ಪ್ರಾಪರ್ಟಿ. a plus b ಬ್ರಾಕೆಟ್ ಪ್ಲಸ್ c is equal to a plus in bracket b plus c ಬ್ರಾಕೆಟ್ ಕಂಪ್ಲೀಟ್. ಇದನ್ನು ನಾವು ಕಲ್ತಿದ್ವಿ. ಇದಕ್ಕೆ ನಾವೇನು ಕರಿತೀವಿ? ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಇದೇ ಅಸೋಸಿಯೇಟಿವ್ ಪ್ರಾಪರ್ಟಿ ನಾವೇನು ಮಾಡ್ಬೋದು?
ಕಾಂಪ್ಲೆಕ್ಸ್ ನಂಬರ್ಸಿಗೆ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಎಷ್ಟು ನಂಬರ್ ತಗೋಬೇಕು? 3 ನಂಬರ್ಸ್ ತಗೋಬೇಕು. Z1 Z2 Z3. Z1 ಪ್ಲಸ್ Z2 ಬ್ರಾಕೆಟ್ ಪ್ಲಸ್ Z3 ಇಸ್ ಈಕ್ವಲ್ ಟು Z1 ಪ್ಲಸ್ ಬ್ರಾಕೆಟ್ Z2 ಪ್ಲಸ್ Z3 ಬ್ರಾಕೆಟ್ ಕಂಪ್ಲೀಟ್. ಇಲ್ಲಿ ಕಾಣ್ತದೆ ಗೊತ್ತಾ? ಇದಕ್ಕೆ ನಾವೇಂತೀವಿ ರೀ ಅಸೋಸಿಯೇಟಿವ್ ಪ್ರಾಪರ್ಟಿ ಅಥವಾ ಲಾ ಅಂದ್ರೆ ಒಂದೇ. ನೆಕ್ಸ್ಟ್ ಕಮ್ಸ್ ವಾಟ್? ದ ಎಕ್ಸಿಸ್ಟೆನ್ಸ್ ಆಫ್ ಎಡಿಟಿವ್ ಐಡೆಂಟಿಟಿ. ಈಗ 3 ಅಂತ ನಂಬರ್ ಇದೆ. ಆ 3 ನಂಬರನ್ನು ಅಥವಾ 3 ನಂಬರ್ಗೆ ಯಾವ ನಂಬರ್ ಆ್ಯಡ್ ಮಾಡಿದ್ರೆ ಆನ್ಸರ್ 3 ಬರ್ತದೆ? 3 ನಂಬರ್ ಅದ. ಎಕ್ಸಾಂಪಲ್ ನಿಂಬಲ್ಲಿ 100 ರೂಪೀಸ್ ಅದ. ನಿನಗೆ ಎಷ್ಟು ಕೊಟ್ಟರೆ 100 ರೂಪೀಸ್ ಉಳಿತಾ ನಿಂಬಲ್ಲಿ? 0 ಇಸ್ ದಿ ಎಡಿಟಿವ್ ಪ್ರಾಪರ್ಟಿ. ಆಯಿತಾ? ಎಡಿಟಿವ್ ಐಡೆಂಟಿಟಿ ಪ್ರಾಪರ್ಟಿ ತಿಳಿತದ? ಯಾವುದೇ ನಂಬರಿಗೆ ನಾನು 0 ಆ್ಯಡ್ ಮಾಡಿದೆ ಅಂತ ತಿಳ್ಕೊ, ಕಿಲ್ ಮಾಡ್ಯಾರ ನೋಡ ನಿಮ್ಮ ಮಾಯಿ. Z ಪ್ಲಸ್ 0 ಇಸ್ ಈಕ್ವಲ್ ಟು Z ಅಂತೇಳಿ ಅರ್ಥ ಐತ್ರ? ಯಾವುದೇ ನಂಬರಿಗೆ ನಾವು 0 ಆ್ಯಡ್ ಮಾಡಿದ್ರೆ ಅದೇ ನಂಬರ್ ವಾಪಸ್ ಬರ್ತದೆ. ಅದಕ್ಕೆ ನಾವೇನಂತ ಕರಿತೀವಿ? ಎಡಿಟಿವ್ ಐಡೆಂಟಿಟಿ. ಸರ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತಂದ್ರೆ ಏನ್ರಿ? ಎಕ್ಸಾಂಪಲ್ ನಿನ್ನ ಹತ್ರ 100 ರೂಪೀಸ್ ಅದಾವ. ಆ 100 ರೂಪೀಸ್ಗೆ ಎಷ್ಟರಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ 100 ಬರ್ತದೆ ಆನ್ಸರ್? 0 ಮಲ್ಟಿಪ್ಲೈ ಮಾಡ್ತೀವಿ, 1 ಮಲ್ಟಿಪ್ಲೈ ಮಾಡ್ತೀವಿ. ಓಕೆ ನೋಡಿಲಿ, ಅದಕ್ಕೇಂತೀವಪ್ಪ? ದ ಎಕ್ಸಿಸ್ಟೆನ್ಸ್ ಆಫ್ ಮಲ್ಟಿಪ್ಲಿಕೇಟಿವ್ ಇಲ್ಲಿ ಕೊಟ್ಟಿಲ್ಲ, ಇಲ್ಲಿ ನಾನು ಅದನ್ನು ಹೇಳಿಬಿಟ್ಟೆ ಇರ್ಲಕ್ಕ. ನೆಕ್ಸ್ಟ್ ದ ಎಕ್ಸಿಸ್ಟೆನ್ಸ್ ಆಫ್ ಎಡಿಟಿವ್ ಇನ್ವರ್ಸ್. ಎಡಿಟಿವ್ ಇನ್ವರ್ಸ್ ಅಂತಂದ್ರೆ ಏನು? ಎಕ್ಸಾಂಪಲ್ ನಿನ್ನ ಹತ್ರ 100 ರೂಪೀಸ್ ಅದಾವ. ನಿನ್ನ ಹತ್ರ ನಾನು ಏನು ಕೊಟ್ಟರೆ ನಿನ್ನ ಹತ್ರ 0 ರೂಪೀಸ್ ಉಳಿತಾವ. ಏನು ವಾಪಸ್? 100 ರೂಪೀಸ್ ಕಸ್ಕೊಂಡೆ ಅಂತ ತಿಳ್ಕೊ, 0. ಕಸ್ಗಳು ಅಂದ್ರೆ ಏನು? ಮೈನಸ್. ಕೊಡೋದಂದ್ರೆ ಪ್ಲಸ್. ಅರ್ಥ ಆಯ್ತಾ? ಹಂಗಿದ್ರ Z ಅಲ್ಲಿ Z ಅನ್ನು ಕಸ್ಕೊಂಡ್ರೆ ಏನು ಬರ್ತೈತಪ್ಪ? ತಿಳಿತಾ? ಇದಕ್ಕೆ ಎಡಿಟಿವ್ ಇನ್ವರ್ಸ್ ಅಂತೀವಿ, ಇದಕ್ಕೆ ಎಡಿಟಿವ್ ಐಡೆಂಟಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಕಮ್ಸ್ ವಾಟ್? ದ ಡಿಫ್ರೆನ್ಸ್ ಬಿಟ್ವೀನ್ 2 ಕಾಂಪ್ಲೆಕ್ಸ್ ನಂಬರ್ಸ್. ಯಾವುದೇ ಕಾಂಪ್ಲೆಕ್ಸ್ ನಂಬರ್ಸ್ 2 ಅದಾವ, ಅವೆರಡು ಕಾಂಪ್ಲೆಕ್ಸ್ ನಂಬರ್ಸ್ ಏನು ಮಾಡಬೇಕು? ನಾವು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ Z1 ಇಸ್ ಈಕ್ವಲ್ ಟು 3 ಪ್ಲಸ್ 4i ಅಂತದ. Z2 ಇಸ್ ಈಕ್ವಲ್ ಟು 4 ಮೈನಸ್ 5i ಅಂತದ. ಇವೆರಡನ್ನ ಏನು ಮಾಡ್ಬೇಕು? ನಾನು ಮೈನಸ್ ಮಾಡಬೇಕು. Z1 ಮೈನಸ್ Z2 ಇಸ್ ಈಕ್ವಲ್ ಟು Z1 ರಿಯಲ್ ಪಾರ್ಟ್ ಏನೈತೆ? 3 ಮೈನಸ್ Z2 ರಿಯಲ್ ಪಾರ್ಟ್ ಏನೈತೆ? 4. ಇದೊಂದು ಕಡೆಗೆ ಬರ್ಕೊಂಡು ಅರ್ಥ ಆಯ್ತಾ? ಓಕೆ ನೆಕ್ಸ್ಟ್ ಏನು ಬರ್ತಿದೆ ಅಂತಂದ್ರೆ ಒಂದು ಕೆಲಸ ಮಾಡೋಣಂತ. ಇದನ್ನು ಇಲ್ಲಿ ನೋಡ್ರಿ, Z1 ಮೈನಸ್ Z2 ಇದಲ್ಲ ಇಸ್ ಈಕ್ವಲ್ ಟು Z1 ಅಂದ್ರೆ ಏನಪ್ಪ? 3 ಪ್ಲಸ್ 4i ಮೈನಸ್ ಮೈನಸ್ Z2 ಅಂದ್ರೆ ಏನು? 4 ಮೈನಸ್ 5i. ಅರ್ಥ ಆಯ್ತಾ? Z1 ಫಸ್ಟ್ ಬರ್ಕೊಂಡು ಮೈನಸ್ Z2 ಪೂರಾ ಬರ್ಕೊಬೇಕು. ಬರ್ಕೊಂಡ್ರ ಈಗೇನು ಮಾಡ್ತೀರಾ ಅಂತಂದರೆ 3 ಪ್ಲಸ್ 4i ಮೈನಸ್ ಇಂಟು 4 ಮೈನಸ್ 4 ಮೈನಸ್ ಇಂಟು ಮೈನಸ್ ಪ್ಲಸ್ 5i. ದಿಸ್ ಈಸ್ ಈಕ್ವಲ್ ಟು 3 ಮೈನಸ್ 4 3 ಮೈನಸ್ 4 ಮೈನಸ್ 1 ಪ್ಲಸ್ 4 ಪ್ಲಸ್ 5 ಪ್ಲಸ್ 9i. ಈ ಥರ ನಾವು ಮಾಡ್ತೀವಲ್ಲ, ಇದಕ್ಕೆ ಏನಂತೀವಿ? ಕಾಂಪ್ಲೆಕ್ಸ್ ನಂಬರ್ಸ್ದು ಸಬ್ಟ್ರಾಕ್ಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಅಥವಾ ಡಿಫರೆನ್ಸ್ನು ಅಂತೀವಿ ನಾವು. ಅದಕ್ಕೆ ಏನಂತೀವಪ್ಪ? ಡಿಫರೆನ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಮಕ್ಕಳೇ ಅದಕ್ಕೆ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ Z1 ವ್ಯಾಲ್ಯೂ ಕೊಟ್ಟಿದ್ದಾರೆ. ಇದು Z1 Z2 ಅರ್ಥ ಆಯ್ತಾ? Z1 ಹೆಂಗದ ಹಂಗೆ ಬರ್ದಾರೆ. Z2 ಅಂತಂದ್ರೆ ಏನು ತೊಗೊಂಡಿದ್ದಾರೆ ಅವರು? ಇದನ್ನು ಮನಸ್ಸು ಬಂದಂಗೆ ಬಿಡಿಸಿದ್ದಾರೆ ಅವರು. ನಮ್ಗೆ ಆನ್ಸರ್ ಇದು ಬೇಕಲ್ಲ, ಮಾಡಿಸಿ ತೋರಿಸ್ತೀನಿ ನೋಡು. ಫಸ್ಟ್ ಏನು ತಗೋತೀನಿ? 6 ಪ್ಲಸ್ 3i ಮೈನಸ್ 2 ಮೈನಸ್ i. ಕರೆಕ್ಟಾ? ಓಕೆ ದಿಸ್ ಈಸ್ ಈಕ್ವಲ್ ಟು 6 ಪ್ಲಸ್ 3i ಮೈನಸ್ ಇಂಟು 2 ಮೈನಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್. ದಿಸ್ ಈಸ್ ಈಕ್ವಲ್ ಟು 6 ಮೈನಸ್ 2 ಏನಪ್ಪ? 4 ಪ್ಲಸ್ 3i ಪ್ಲಸ್ 4i ಅಂತ ಬಂತು. ಅರ್ಥ ಆಯ್ತಾ? ಇಲ್ಲಿ ಮೇಲಿಂದ ಬಂದಿತ್ತು 4 ಮೈನಸ್ 4 ಪ್ಲಸ್ 4i ಬಂತಾ? ಇದು ಏನು ತೊಗೊಂಡಿದ್ರು ಅವರು? Z1 ಮೈನಸ್ Z2 ತೊಗೊಂಡಿದ್ರು. ಈ ನೆಕ್ಸ್ಟ್ ಏನು ತೊಗೊಂತಾರಂತಾರೆ? Z2 ಮೈನಸ್ Z1 ತೊಗೊಂತಾರೆ. Z1 ಮೈನಸ್ Z2 ಫಸ್ಟ್ ತೊಗೊಂಡ್ರು, ಆಮೇಲೆ ಏನು ತೊಗೊಂಡ್ರು? Z2 ಮೈನಸ್ Z1 ಎರಡು ಸೇಮ್ ಬಂದು ಆನ್ಸರ್. ಅಂದರೆ ಇದು ಯಾವ ಪ್ರಾಪರ್ಟಿ ಹೋಲ್ಡ್ಸ್ ಕೂಡ ಆಗಂಗಿಲ್ಲ? A ಮೈನಸ್ B ಈಸ್ ನಾಟ್ ಈಕ್ವಲ್ ಟು B ಮೈನಸ್ A. ಎರಡನೇ ಪ್ರಾಪರ್ಟಿ ಏನಿತ್ತು? ಕಾಂಪಿಟೇಟಿವ್ ಪ್ರಾಪರ್ಟಿ ಇತ್ತಾ? ಏನು ಅಸೋಸಿಯೇಟಿವ್ ಪ್ರಾಪರ್ಟಿ ಇತ್ತಾ? ಕಾಂಪಿಟೇಟಿವ್
ಓಕೆ ಅಂತಂದರೆ ಕಾಂಪ್ಲೆಕ್ಸ್ ನಂಬರ್ಸ್ ಆರ್ ನಾಟ್ ಕಾಂಪಿಟೇಟಿವ್ ಅಂಡರ್ ಸಬ್ಟ್ರಾಕ್ಷನ್ ಮಾಡಿದ್ವಿ ಅಂತಂದರೆ ಕಾಂಪ್ಲೆಕ್ಸ್ ನಂಬರ್ಸ್ಗಳು ಏನು ಹೋಲ್ಡ್ಸ್ ಗುಡ್ ಆಗಂಗಿಲ್ಲ, ಕಾಂಪಿಟೇಟಿವ್ ಪ್ರಾಪರ್ಟಿ ಹೋಲ್ಡ್ಸ್ ಗುಡ್ ಆಗಂಗಿಲ್ಲ ಅಂತ ಹೇಳತ್ತಾರ ಅವ್ರು ಅಷ್ಟೇ. ಅರ್ಥ ಆಗ್ತದ, ತಿಳಿತದ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮಲ್ಟಿಪ್ಲಿಕೇಶನ್ ಅಂತಂದ್ರೆ ಏನು? ಮಲ್ಟಿಪ್ಲಿಕೇಶನ್ ರಿಯಲ್ ಪಾರ್ಟಿಗೆ ರಿಯಲ್ ಪಾರ್ಟ್ ಇಂಟು ಮಾಡೋದು, ಇಮ್ಯಾಜಿನರಿ ಪಾರ್ಟಿಗೆ ಇಮ್ಯಾಜಿನರಿ ಪಾರ್ಟ್ ಇಂಟು ಮಾಡೋದು. ಅದನ್ನ ಇಲ್ಲಿ ಮಾಡಿ ತೋರಿಸಿದ್ದಾರೆ ನೋಡು. ಫಾರ್ ಎಕ್ಸಾಂಪಲ್ ಅವ್ರೇನು ಮಾಡಿದಾರೆ ಅಂತಂದ್ರೆ 3 × 2 ಬರ್ದಾರ, ಆಮೇಲೆ 3 × 6 ಕೊಟ್ಟಿದ್ದಾರೆ. ಸಾರಿ 5 × 6 ರಿಯಲ್ ಪಾರ್ಟ್ ಈ ಕಡೆ ಇಂಟು ಮಾಡಿದ್ದಾರೆ. ಅವ್ರು ಒಟ್ಟು ಅದು ಆನ್ಸರ್ ಬರಬೇಕಲ್ಲ, ಇವ್ರು ಮನಸ್ಸು ಬಂದಂಗೆ ಮಾಡಿದ್ದಾರೆ. ನಾನು ನಿಮ್ಗೆ ಈಸಿ ಮೆಥಡ್ ಹೇಳ್ತೀನಿ, ನೋಡ್ತೀಯಾ? ಈಸಿ ಮೆಥಡ್ ನೋಡು. ಕ್ವಶನ್ ಏನದ ನೋಡು, ಅದು ಬಿಟ್ಬಿಡು. ಅವ್ರು ಹೆಂಗೆ ಮಾಡಲಕ್ಕ, ಕ್ವಶನ್ ಅಷ್ಟೇ ತೊಗೊಳಮ್ ನಾವು. ನಮ್ಮ ಮೆಥಡ್ ನಾವು ಬಿಡಿಸ್ಕೊಂತ ಉತ್ತರ ನಮ್ಗೆ ಬಂದ್ರೆ ಸಾಕಲ್ಲ. ಹೇಳಪ್ಪ ಏನದ ಕ್ವಶನಲ್ಲಿ. 3 + I 5 × 2 + I 6. First number into third number, first number into fourth number, second number into third number, second number into fourth number. ಇದು ನಮ್ಮ ಮೆಥಡ್. ತಿಳಿತದ? ನಮ್ಮ ಮೆಥಡ್ ಅಂತಂದ್ರೇನು, ಪುಸ್ತಕದಾಗ ಇಲ್ಲದೆ ಇರ್ತಕ್ಕಂಥ ಮೆಥಡ್. ಪುಸ್ತಕದಾಗ ಬೇರೆ ಮೆಥಡ್ ಕೊಟ್ಟಿದ್ದಾರೆ, ನಾವು ಇದು ಮೆಥಡ್ ಮಾಡೋಣಂತ. ಆನ್ಸರ್ ಬರ್ತದೋ ಬರಲ್ಲ ಅಂತ ನೋಡೋಣಂತ. ಬರ್ತಿತ್ತಂದ್ರೆ ಮುಗಿದಾಯ್ತು. ಯಾರಪ್ಪನ ಗಂಟೆ ಏನು ಹೋಗ್ತದೆ? ಏನ್ರಿ ಹೋಗ್ತದನ? ಏನೂ ಹೋಗಂಗಿಲ್ಲ. ಓಕೆ, ಹೇಳು. 3 × 2 ಎಷ್ಟು ಮಗಳೇ? 6 ಪ್ಲಸ್ 3 × 6 8 18 ಆಯದ, ಪ್ಲಸ್ 5 × 2 ಎಷ್ಟು? 10 ಆಯದ. ಓಕೆ, ಆಮೇಲೆ ಪ್ಲಸ್ I × I ಸ್ಕ್ವೇರ್, 5 × 6 30. ತಿಳಿತದ? ಅರ್ಥ ಆಯ್ತಾ ಏನೇನು ಮಾಡಿದೆ ಅಂತ ಹೇಳಿಕೆ? ನೋಡ್ರಿ, ಫಸ್ಟ್ ನಂಬರ್ ಥರ್ಡ್ ನಂಬರ್ 2 × 3 = 6, ಫಸ್ಟ್ ನಂಬರ್ ಫೋರ್ತ್ ನಂಬರ್ 6 × 3 = 18 I ಇದ್ದಕ್ಕೆ I. ಆಮೇಲೆ ಸೆಕೆಂಡ್ ನಂಬರ್ ಥರ್ಡ್ ನಂಬರ್ 5 × 2 = 10 I ಇದ್ದಕ್ಕೆ I. ನೆಕ್ಸ್ಟ್ ಸೆಕೆಂಡ್ ನಂಬರ್ ಫೋರ್ತ್ ನಂಬರ್ 6 × 5 = 30. ಸಾರಿ, ಆಮೇಲೆ I × I ಸ್ಕ್ವೇರ್. ಓಕೆ, ನೆಕ್ಸ್ಟ್ 6 + 18 + 10 18 + 28 I. ಓಕೆ, ಪ್ಲಸ್ I ಸ್ಕ್ವೇರ್ ಅಂದ್ರೆ ಏನು ರೀ? -1 × 30. 6 + 28 I ಪ್ಲಸ್ ಇಂಟು ಮೈನಸ್ 31 = 30, 28 I. 30 ಒಳಗಡೆ 6 ತೆಗಿ, ಎಷ್ಟಪ್ಪ? 24. ಬಿಗ್ ನಂಬರ್ ಸಿಂಬಲ್ ಏನಿದೆ? ಮೈನಸ್, ಪ್ಲಸ್ ಏನಪ್ಪ? 28 ಇದೇ ಆನ್ಸರ್ ಬರಬೇಕಲ್ಲ. ಆದ ಅವ್ರು I 28 ಬರೋದು, ತಗೋ I 28. ಇದು ಬೇಡ, ಈ ಕಡೆ ಸಾಡು ಬರಿ ಬೇಡದತ್ತ ಈಗ. ಯಾ ಕಡೆ ಬರ್ತಾರೆ ಏನ್ರಿ? ಎಲ್ಲ ಒಂದೇ ಅಲ್ಲ. ಓಕೆ, ಆಯ್ತು, ಹಿಂಗೆ ಬರೋಣಂತ. ಆಯಿತು, ಅವ್ರು ಹೇಳ್ದೆ ಹಿಂಗೆ ಬರೋಣಂತ. ಆದ್ರೆ ಆನ್ಸರ್ ಸೇಮ್ ಬಂತಲ್ಲ, ಸಾಕು. ಹೆಂಗೆ ಮಾಡ್ಬೇಕು ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಬರ್ತದೆ. ಇಲ್ಲೂ ಕೂಡ ಮಲ್ಟಿಪ್ಲಿಕೇಶನ್ ಒಳಗಡೆ ಕ್ಲೋಸರ್ ಪ್ರಾಪರ್ಟಿ, ಕಾಮಿಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. 1 ಇಂಟು ಮಾಡೋದು. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದರೆ ಎಷ್ಟು ಇಂಟು ಮಾಡಬೇಕು? 1 ಎಡಿಟಿವ್ ಐಡೆಂಟಿಟಿ ಅಂದರೆ 0 ಕೂಡಿಸ್ಬೇಕು, ಆ್ಯಡ್ ಮಾಡಬೇಕು. ತಿಳಿತಾ? 0 ಆ್ಯಡ್ ಮಾಡಿದ್ರೆ ಅದು ಎಡಿಟಿವ್ ಐಡೆಂಟಿಟಿ. 1 ಮಲ್ಟಿಪ್ಲೈ ಮಾಡಿದ್ರೆ ಅದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ನೆಕ್ಸ್ಟ್ ಪ್ಲಸ್ Z ಇದ್ದಿದ್ದನ್ನು ಮೈನಸ್ Z ಆ್ಯಡ್ ಮಾಡಿದೆವು ಅಂತಂದ್ರೆ ಅದು ಎಡಿಟಿವ್ ಇನ್ವರ್ಸ್. ಆಮೇಲೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ ಪ್ಲಸ್ Z ಇದ್ದಿದ್ದನ್ನು 1/Z ಅಂತ ಬರ್ಕೊಂಡ್ರಿ. ಪ್ಲಸ್ Z ಇದ್ದಿದ್ದನ್ನು 1/Z ಅಂತ ಬರ್ದೆ ಅಂತ ತಿಳ್ಕೊ, ಅದೇನಾಗ್ತದಪ್ಪ? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ತಿಳಿತಾ? ನೆಕ್ಸ್ಟ್ ಕಮ್ಸ್, ನೆಕ್ಸ್ಟ್ ಏನೈತೆ ನೋಡಪ್ಪ ಇಲ್ಲಿ, ದ ಎಕ್ಸಿಸ್ಟೆನ್ಸ್ ಆಫ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಇದೆ ಬರೆದು ಬಿಟ್ಟಿವಿ ಆಲ್ರೆಡಿ ನಾವು, ಏನು ಟೆನ್ಷನ್ ಇಲ್ಲ, ಬಿಟ್ಬಿಡ್ರಿ. ನೆಕ್ಸ್ಟ್ ದ ಡಿಸ್ಟ್ರಿಬ್ಯೂಟಿವ್ ಲಾ. ಅದೇ Z1 × Z1 ಇನ್ ಬ್ರಾಕೆಟ್ Z2 + Z3 ಅಂತಂದರೆ ಡಿಸ್ಟ್ರಿಬ್ಯೂಟಿವ್ ಲಾ ಇದೆ. ಇದು ಡಿಸ್ಟ್ರಿಬ್ಯೂಟಿವ್ ಲಾ ಅಂತಂದರೆ ಯಾವ ಥರ ಇರ್ತದೆ? A in bracket B + C is equal to A × B AB plus A × C AC. AB plus AC. ಇದಕ್ಕೆ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಕರಿತೀವಿ. ಡಿಸ್ಟ್ರಿಬ್ಯೂಟಿವ್ ಲಾ ಅಂತಂದರೆ ಮಲ್ಟಿಪ್ಲಿಕೇಶನ್ ಏನಾಗ್ಬಿಟ್ಟದ? ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟದ. ಹಿಂಗೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಈಗ ಇಷ್ಟೇ ಐತೆ ಮಲ್ಟಿಪ್ಲಿಕೇಶನ್, ಇದು ಡಬಲ್ ಆಗ್ಬಿಟ್ಟದ.
ಅದಕ್ಕೆ ಏನಂತೀವಿ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಕರಿತೀವಿ. ಫಸ್ಟ್ ಸೆಕೆಂಡ್ ಪ್ಲಸ್ ಫಸ್ಟ್ ಥರ್ಡ್ ಅರ್ಥ ಆಯ್ತಾ? ಈಗ ಎ ಇಂಟು ಬಿ ಪ್ಲಸ್ ಸಿ ಹಿಂಗಾರೆ ಬರಿ, ಇಲ್ಲ ಅಂತಂದ್ರೆ ಎ ಪ್ಲಸ್ ಬಿ ಇಂಟು ಸಿ, ಎ ಇಂಟು ಸಿ ಎ ಸಿ ಪ್ಲಸ್ ಬಿ ಇಂಟು ಸಿ ಬಿ ಸಿ, ಕರೆಕ್ಟಾ? ಎ ಸಿ ಪ್ಲಸ್ ಬಿ ಸಿ, Z1 ಪ್ಲಸ್ Z3 ಎ ಸಿ ಪ್ಲಸ್ ಬಿ ಸಿ, ಎ ಬಿ ಬರ್ಬೇಕಾಗಿತ್ತಲ್ಲ? ಇಲ್ಲ, ಇದು ನಾವು ಇದು ಕರೆಕ್ಟ್ ತೊಗೊಂಡಿಲ್ಲಲ್ಲ. ಎ ಇಂಟು ಬಿ ಪ್ಲಸ್ ಸಿ ಬದ್ವಿ, ಇಲ್ಲಿ ತೊಗೊಂಡ್ರೆ ಅವ್ರೇನು ತೊಗೊಂಡು ಎ ಇಂಟು ಬಿ ಪ್ಲಸ್ ಸಿ ಇರ್ತದ. ಎರಡು ಕರೆಕ್ಟ್ ಅದ. ಎ ಪ್ಲಸ್ ಬಿ ಇಂಟು ಸಿ ಕರೆಕ್ಟ್ ಬರ್ತದ. ಇಲ್ಲಿ ನಂಗೆ ಬರ್ತದ. ಇಲ್ಲಿ Z1 Z2 Z3, ಈ Z1 Z3 Z2 Z3 ಬಂದೈತಿ ಅಂತಂದ್ರೆ ಇವೆರಡು ಏನಲ್ಲ ಈಕ್ವಲ್ ಅಲ್ಲ. ಈಕ್ವಲ್ ಅವನು ಎರಡು, ಇಲ್ಲೂ ಈಕ್ವಲ್ ಆಗಿ ಅವನು ಎರಡು ಇಲ್ಲ. ಈಕ್ವಲ್ ಆಗಲಿಲ್ಲ ಅಂತಂದ್ರೆ ಮೀನಿಂಗ್ ಏನು? ದ ಡಿಸ್ಟ್ರಿಬ್ಯೂಟಿವ್ ಲಾ ಅಂಡರ್ ಮಲ್ಟಿಪ್ಲಿಕೇಶನ್ ಈಸ್ ನಾಟ್ ಹೋಲ್ಡ್ಸ್ ಗುಡ್. ದ ಡಿಸ್ಟ್ರಿಬ್ಯೂಟಿವ್ ಲಾ ಅಂಡರ್ ಮಲ್ಟಿಪ್ಲಿಕೇಶನ್ ಈಸ್ ನಾಟ್ ಹೋಲ್ಡ್ಸ್ ಗುಡ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕಮ್ಸ್ ವಾಟ್? ದ ಡಿವಿಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್, ಟು ಕಾಂಪ್ಲೆಕ್ಸ್ ನಂಬರ್ಸ್ಗಳು. ಡಿವಿಷನ್ ಹೆಂಗೆ ಮಾಡ್ತೀಯಾ? Z1 ಡಿವೈಡೆಡ್ ಬೈ Z2 ಇವೆರಡು ಕಾಂಪ್ಲೆಕ್ಸ್ ನಂಬರ್ಸನ್ನು ತೊಗೊಂಡು ಡಿವಿಷನ್ ಮಾಡೋಣಂತ. ಏನೇನಿದೆ ನೋಡಿರಿ ಕಾಂಪ್ಲೆಕ್ಸ್ ನಂಬರ್ಸ್? ಒಂದು 6 + 3i, Z1 is equal to 6 + 3i, Z2 is equal to 2 - i. ಮಕ್ಕಳೇ ಇದನ್ನು ಯಾವ ಥರ ಮಾಡ್ತೀರಾ? Z1 ಡಿವೈಡೆಡ್ ಬೈ Z2 is equal to 6 + 3i ಡಿವೈಡೆಡ್ ಬೈ, ಓಕೆ ಡಿವೈಡೆಡ್ ಬೈ ಅಂತ 1 ಡಿವೈಡೆಡ್ ಬೈ ಏನಿಲ್ಲ, ಈ ಡಿವೈಡ್ ಬೈ ಏನಿಲ್ಲ, 1 ಡಿವೈಡ್ ಬೈ ಇದ್ದಂಗೆ ಇರ್ತದೆ. 1 ಡಿವೈಡ್ ಬೈ ಏನೊಂದು ಯಾವುದಪ್ಪ? 2 - i, ಕರೆಕ್ಟಾ? ಓಕೆ, ಈ ಥರ ನಾವು ಬರಿಬೋದು. ಆಮೇಲೆ ಇದಕ್ಕೊಂದು ಫಾರ್ಮುಲಾ ಇದೆ, ಹೌದಿಲ್ರಿ? ಯಾವುದಾದ್ರೂ ಒಂದು 1 ಡಿವೈಡೆಡ್ ಬೈ Z ಅಥವಾ ಎ ಪ್ಲಸ್ ಐ ಬಿಗೆ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ? ಎ ಡಿವೈಡೆಡ್ ಬೈ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಐ ಮೈನಸ್ ಬಿ ಡಿವೈಡೆಡ್ ಬೈ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್. ಇದು ಫಾರ್ಮುಲಾ ಪುಸ್ತಕದಲ್ಲೇ ಇದೆ, ಸರಿನಾ? ಅಂತಂದರೆ 1 ಡಿವೈಡೆಡ್ ಬೈ ರೆಸಿಪ್ರೋಕಲ್ ಆಫ್ ಎನಿ ಕಾಂಪ್ಲೆಕ್ಸ್ ನಂಬರ್. ರೆಸಿಪ್ರೋಕಲ್ ಆಫ್ ಎನಿ ಕಾಂಪ್ಲೆಕ್ಸ್ ನಂಬರ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಡಿವೈಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಐ ಇಂಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಈ ವ್ಯಾಲ್ಯೂಸ್ಗಳು ಹಾಕ್ಕೊಂಡು ತಗೊಳಂತೆ. ದಿಸ್ ಈಸ್ ಈಕ್ವಲ್ ಟು 6 + 3i, ಇದು ಹೆಂಗದ ಹಂಗೆ ಇಡೋಣ ಅಂತ, ಇಂಟು ಇದೆಲ್ಲ ವ್ಯಾಲ್ಯೂಸ್ ಹೇಳ್ರಪ್ಪ. ಎ ಡಿವೈಡ್ ಬೈ ಎ ಅಂತಂದ್ರೆ ಇದು ಎ, ಬಿ ಅಂದ್ರೆ -1, ಅರ್ಥಾಯ್ತಾ? ಎ ಡಿವೈಡ್ ಬೈ ಅಂದ್ರೆ ಏನು ಬರ್ತೀಯಪ್ಪ? 2 ಡಿವೈಡ್ ಬೈ 2 ಡಿವೈಡೆಡ್ ಬೈ 2 ಸ್ಕ್ವಯರ್ ಪ್ಲಸ್ -1 ಸ್ಕ್ವಯರ್ ಪ್ಲಸ್ ಐ ಇಂಟು ಮೈನಸ್ ಬಿ ಅಂದ್ರೆ -1, ಅರ್ಥಾಯ್ತಾ? ಮೈನಸ್ ಬಿ ಅಂದ್ರೆ -1, ಮೈನಸ್ ಇದೆ ಸೂತ್ರದೊಂದು ಮೈನಸ್ ಅದ, ಬಿ ಇದೊಂದು ಮೈನಸ್ ಅದ, ಡಬಲ್ ಮೈನಸ್ ಅದಾವ. ಡಿವೈಡೆಡ್ ಬೈ ಏನು ಬರೀತೀಯಪ್ಪ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, 2 ಸ್ಕ್ವೇರ್ ಪ್ಲಸ್ -1 ದಿ ಹೋಲ್ ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು 6 + 3i ಇಂಟು 2 ಡಿವೈಡೆಡ್ ಬೈ 4 + 1 ಪ್ಲಸ್ ಐ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಡಿವೈಡೆಡ್ 2 ಸ್ಕ್ವೇರ್ ಇಸ್ ಪ್ಲಸ್ 4 + 1 ಅಂತ ಬಂತು. ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು 6 + 3i ಇಂಟು ಓಕೆ 2 ಡಿವೈಡೆಡ್ ಬೈ 5 ಪ್ಲಸ್ ಇನ್ನೇನಪ್ಪ ಐ ಡಿವೈಡೆಡ್ ಬೈ ಐ ಇಂಟು 1 ಡಿವೈಡೆಡ್ ಬೈ 5. ಇದನ್ನು ಬ್ರ್ಯಾಕೆಟ್ ಸಪ್ರೇಟ್, ಇದನ್ನು ಸಪ್ರೇಟ್ ಏನು ಮಾಡೋಣ? ಬ್ರ್ಯಾಕೆಟ್ ನಾವು ಮಾಡೋಣ ಅಂತ. ದಿಸ್ ಈಸ್ ಈಕ್ವಲ್ ಟು 6 + 3i ಇಂಟು 5, 2 + 1 ಏನಪ್ಪ? 2 + 1 ಹೆಂಗದ ಹಂಗೆ ಬರಬೇಕು, 2 + i1 ಅಥವಾ ಐ ಬರ್ಬೇಡ, 1 ಇಂಟು ಐನೇ ಬರ್ತದಿಲ್ಲ. 2 + i ಇಂಟು 1 i. ನೆಕ್ಸ್ಟ್ ಈಗೇನು ಮಾಡಬೇಕು? ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸರ್ ಇಷ್ಟೇ ಮಾಡಿಬಿಟ್ರಲ್ರಿ ಅನುಕೂಲ ಆಗ್ತದೆ, ಭಾಳ ಈಸಿ ಆಗಿಬಿಡ್ತದಲ್ರಿ, ಹೌದಲ್ಲ? ಇಲ್ಲಿಂದ ಮಲ್ಟಿಪ್ಲಿಕೇಶನ್ ಮಾಡಿಬಿಡೋಣ ಅಂತ, ಇಲ್ಲಿಂದ ಮಾಡಿಬಿಡೋಣ ಅಂತ. ಓಕೆ, ಫಸ್ಟ್ ನಂಬರ್ ಇಂಟು ಥರ್ಡ್ ನಂಬರ್, ಫಸ್ಟ್ ನಂಬರ್ ಇಂಟು 6. ಓಕೆ, ದಿಸ್ ಈಸ್ ಈಕ್ವಲ್ ಟು 6 2s ಎಷ್ಟಪ್ಪ? 12 ಡಿವೈಡೆಡ್ ಬೈ 5 ಪ್ಲಸ್ ಫಸ್ಟ್ ಇಂಟು ಫೋರ್ತ್ 6 ಇಂಟು 1 6i ಡಿವೈಡೆಡ್ ಬೈ, ನೆಕ್ಸ್ಟ್ ಮುಂದೆ ಹೇಳ್ರಿ 3 ಇಂಟು 2 6i
26 ಬರ್ದೇನೆ 6i divided by 5 plus into plus 3 into 1 3 I into I square divided by ಎಷ್ಟಪ್ಪ this is equal to next 5 ಕಾಮನ್ ಅದ ಓಕೆ 5 ಕಾಮನ್ ತೆಗಿತೀನಿ 5 ಕಾಮನ್ ಅಂದರೆ LCM 5 ಬಂದ್ಬಿಡ್ತದೆ 12 plus 6i plus 6i plus 3 into I square ಅಂದ್ರೆ ಏನು minus this is equal to 12 plus 12i plus into minus 3 ones are 3 divided by 5 12 ಒಳಗೆ ಎಷ್ಟು 9 plus 12i divided by 5 ಇದು ಸಪ್ರೇಟ್ ಬರಿಬೋದು ಹೆಂಗೆ ಬರಿಬೋದು ಸಪ್ರೇಟ್ 9 divided by 5 plus 12 divided by 5 ಇಲ್ಲಿ I ಇಟ್ಟರೆ ಸಾಕು ಹೌದಾ ಇದು ಆನ್ಸರ್ ನೆನ್ಪಿಟ್ಕೊಳ್ರಿ 9/5 12/5 ಇದೇ ಆನ್ಸರ್ ಇಲ್ಲಿದ್ರೆ ನಾವು ಮಾಡಿದ್ದು ರೈಟ್ ಅಂದಂಗೆ ಇಲ್ಲ ಅಂತಂದ್ರೆ ವರಾಂಗ್ ಅಂದಂಗೆ ವರಾಂಗ್ ಅದ ರೈಟ್ ಅದ 1/5 ಕಾಮನ್ ತೆಗೆದ್ರೆ ಅಷ್ಟೇ ಅವ್ರು 1/5 ಕಾಮನ್ ತೆಗೆದು ಅದೇ ಬಂದುಬಿಡ್ತದೆ ವಾಪಸ್ ತಿಳಿತಾ ಮಕ್ಕಳೇ ಅರ್ಥ ಆಯ್ತಾ ಓಕೆ ಈ ಮುಂದಿನದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ತಗೊಂಡಂತೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ